ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅರ್ಜುನ ತಾನಾಗ ಎಲ್ಲ ರೀತಿಯಲ್ಲಿ ಸೋತದ್ದನ್ನು ನೋಡಿ ರುದ್ರದೇವರ ಮಂತ್ರ ಹೇಳಿಕೊಟ್ಟಿದ್ದರಿಂದ ಅವರು ಆರಾಧನೆ ಮಾಡಿದಾಗ ಅವ್ರು ಹಾಕಿದ ಪುಷ್ಪಗಳೆಲ್ಲ ಅವರ ತಲೆ ಮೇಲೆ ಬಂದಿದ್ದನ್ನು ಕಂಡು ಅವರೇ ರುದ್ರದೇವರು ಅಂತ ಅರ್ಥ ಮಾಡಿಕೊಂಡು ನಮಶ್ಚಕ್ರೇ ನಮಸ್ಕಾರವನ್ನು ಮಾಡಿದ. ತತಃ ಪ್ರಾದಾದಸ್ತ್ರಂ ಪಾಶುಪತಂ ಶಿವ ಅಸ್ತ್ರಂ ತದ್ವಿಷ್ಣುದೈವತ್ಯಂ ಸಾಧಿತಂ ಶಂಕರೇಣ ಯತೆ. ನಮಶ್ಚಕ್ರೇ ತತಃ ಪ್ರಾದಾತ್ ಅಸ್ತ್ರಂ ಪಾಶುಪತಂ ಶಿವ ಅಸ್ತ್ರಂ ತದ್ವಿಷ್ಣುದೈವತ್ಯಂ ಸಾಧಿತಂ ಶಂಕರೇಣ ಯತ್. ತಸ್ಮಾತ್ ಪಾಶುಪತಂ ನಾಮ ಸ್ವಾನ್ಯಸ್ತ್ರಾಣ್ಯಪರೇ ಸುರಾಃ ದದುಃ ತದೈವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷಗೋಚರಾಃ. ನಮಃ ಚಕ್ರೇ ತತಃ ಪ್ರಾದಾತ್ ಅಸ್ತ್ರಂ ಪಾಶುಪತಂ ಶಿವ. ಆಗ ಶಿವ ರುದ್ರದೇವರು ಪಾಶುಪತಂ ಅಸ್ತ್ರಂ ಪಾಶುಪತಾಸ್ತ್ರವನ್ನು ಪ್ರಾದಾತ್ ಅನುಗ್ರಹ ಮಾಡಿಕೊಟ್ರು. ಅಸ್ತ್ರಂ ತದ್ ವಿಷ್ಣುದೈವತ್ಯಂ, ಅದು ಪಾಶುಪತಾಸ್ತ್ರ ಜನ ಏನು ತಿಳ್ಕೊಂಡ್ಬಿಡ್ತಾರೆ ಅದು ಪಶುಪತಿ ಅಸ್ತ್ರ ಅಂಥೇಳಿ. ಅಲ್ಲ, ಅದೇನು ವಿಷ್ಣು ದೇವತಾಕವಾದಂತಹ ಅಸ್ತ್ರ. ತದ್ ವಿಷ್ಣುದೈವತ್ಯಂ. ಗೋಪಿಗೀತಾ ಅಂಥೇಳಿದರೆ ಗೋಪಿಯರು ಹಾಡಿದ ಗೀತೆ, ಗೋಪಿಯರ ಮೇಲಿನ ಗೀತೆ ಅಲ್ಲ. ಗೊತ್ತಾಯ್ತಾ? ರುದ್ರಗೀತೆಯೂ ಹಾಗೇನೆ, ರುದ್ರದೇವರು ಹೇಳಿದ ಗೀತೆ, ರುದ್ರದೇವರ ಕುಳಿತ ಗೀತೆ ಅಲ್ಲ. ಅದೇ ರೀತಿ ಪಾಶುಪತ ಅಸ್ತ್ರ ಅಂದರೆ ಅವರು ಋಷಿಗಳು, ವಿಶ್ವಾಮಿತ್ರ ಋಷಿ ಅಂತ ಹೇಳ್ತೇವಲ್ಲ ಹಾಗೆ. ಗಾಯತ್ರಿ ಮಂತ್ರದ ಧ್ಯೇಯ ರೂಪ ವಿಶ್ವಾಮಿತ್ರರಲ್ಲ, ಯಾರೋ ನಾರಾಯಣ. ಋಷಿಗಳು ಯಾರು ಇವರು. ಅದಕ್ಕೆ ಋಷಿಗಳು ಯಾರು ಇದಕ್ಕೆ ಅಂದರೆ ರುದ್ರದೇವರು. ದೇವತೆ ಯಾರು ಅಂದರೆ ನಾರಾಯಣನೇ. ಸಾಧಿತಂ ಶಂಕರೇಣ ಯತೆ. ಅದಕ್ಕೆ ಶಂಕರೇಣ ಸಾಧಿತವಾಗಿದ್ದಕ್ಕೆ ಪಾಶುಪತ ಅಂತ ಹೆಸರು ಬಂತೆ. ಹೊರತು ಭಾಗವತ ಅದೇನದು ಭಾಗವತ, ಭಗವಂತನ ಬಗ್ಗೆ ಹೇಳಿದ್ದ್ಯಾರು ಮತ್ತೆ ರುದ್ರದೇವರು. ಅದು ಕೂಡ ವಿಷ್ಣು ದೈವತ್ಯಂ ರುದ್ರದೇವರು ಹೇಳಿತ್ತು. ಅದು ಅಸ್ತ್ರ, ಇದು ಶಾಸ್ತ್ರ, ಇಷ್ಟೇ ಡಿಫರೆನ್ಸ್. ಭಾಗವತ ಶಾಸ್ತ್ರ, ಪಾಶುಪತ ಅಸ್ತ್ರ, ಎರಡೂ ಕೂಡ ಏನವು ಸಾಧಿತಂ ಶಂಕರೇಣಯತೆ. ಅದು ರುದ್ರದೇವರು. ಅದಕ್ಕೆ ಋಷಿಗಳೇ ಹೊರತು ಅವರೇ ದೇವತೆ ಅಲ್ಲ. ಇದನ್ನು ಯಾತಕ್ಕೆ ಏನು ಹಾಗಂದ್ರೆ ಏನು ಅರ್ಥ? ಹಾಂ 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 ಸಿದ್ಧಿ ಮಾಡಿಕೊಂಡ್ರು ಅಂತ. ಹಾಂ ಹೌದು ಹೌದು ಅಷ್ಟೇ. ಹಾಂ ಹೌದೌದು. ಗಾಯತ್ರಿ ಮಂತ್ರ ಯಾರನ್ನು ಹೇಳುತ್ತೆ? ನಾರಾಯಣ. ಋಷಿ ಯಾರೋ ಇವರು. ವಾಯುಸ್ಥಿತಿ ಬರೆದವ್ರು ಯಾರು ತಿಳ್ಕೊಂಡ್ಬಿಡುತ್ತೆ ಆಚಾರ. ಯಾರು ಸ್ತೋತ್ರ ಅದು? ವಾಯುದೇವರು. ಹಾಗೆ ವಾಯು ಪುರಸ್ಕರಣೆ ಮಾಡಿದ್ರೆ ಫಲ ಕೊಡೋದು ಯಾರು? ವಾಯುದೇವರು. ಆ ದೃಷ್ಟಿಯಿಂದ ಅವರಲ್ಲಿತ್ತು, ಕೇಳಿದ್ರು ಕೊಟ್ಟರು. ಯಾಕೆ? ಒಳ್ಳೆಯ ಕೆಲಸ ಇದೆ, ದೇವ್ರ ಸೇವೆ ಆಗುತ್ತೆ ಅಂತ ಕೊಟ್ಟರು ಅಷ್ಟೇ. ಒಳ್ಳೆಯ ಕೆಲಸಕ್ಕೆ ಅನುಗ್ರಹ ಮಾಡ್ತಾರಲ್ಲ ಹಾಗೆ. ಹಾಂ ಋಷಿ ಅಂದರೆ ಅರ್ಥ ಆಗಿಬಿಟ್ರೆ ಮುಗಿದೋಗ್ತಾ ಇಲ್ಲ. ಈಗ ಬಾಡಿಗೆ ಮನೇಲಿ ಇದ್ದೀರಪ್ಪ ನೀವಿರೋದು ಮನೆ ನಿಮ್ಮದಲ್ಲ, ಅರ್ಥ ಆಯ್ತಾ? ಈಗ ಆ ಮನೆ ಓನರ್ ಹೆಸರು ನಿಮ್ಮ ಹೆಸರು ಹೇಳಾಗಿಲ್ಲ. ವಾಸ ಯಾರು ಮಾಡ್ತಾರೆ ನಿಮ್ಮ ಹೆಸರು ಹೇಳ್ಬೋದು ಅಷ್ಟೇ. ಋಷಿ ಗ್ರಂಥ ಲೇಖಕ ಬೇರೆ, ವಿಷಯ ಬೇರೆ. ಹಾಂ ಸಾಧಿತಂಬಂದರೆ ಸಿದ್ಧಿ ಮಾಡಿಕೊಂಡಿದ್ದು ಅಂತ, ಸಾಧನೆ ಮಾಡಿದ್ದು. ಅವರು ಸಿದ್ಧಿ ಮಾಡಿಕೊಂಡಿದ್ದರಿಂದ ವಿಶೇಷವಾದ ಸಿದ್ಧಿ ಬಂತು. ಪರಶುರಾಮ ದೇವರ ಶಿಷ್ಯರು ಅವರು. ರುದ್ರದೇವರು ಯಾರು ಶಿಷ್ಯರು? ರಾಮಭೃಗುದ್ವಹ ಸುರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಅವರಿಂದ ಆರಾಧಿತರಾದ್ದರಿಂದ ಅವರಿಗೆ ಅಸ್ತ್ರವನ್ನು ಪ್ರೀತಿಯಿಂದ ಹೇಗೆ ಕೆಲವು ಅಸ್ತ್ರಗಳು ಅರ್ಜುನನಿಗೆ ಕೆಲವು ಅಸ್ತ್ರ ವಿಶೇಷ ಸಿದ್ಧಿಯಾಗಿ. ಈಗ ಅರ್ಜುನಿಗೆ ಸಿಕ್ತು ಪಾಶುಪತ ಅಸ್ತ್ರ. ಉಳಿದವ್ರು ಯಾರಲ್ಲೂ ಅದಿಲ್ಲ. ಈಗ ಕೌರವರಲ್ಲಿ ಒಬ್ಬರೂ ಇಲ್ಲ, ಅಶ್ವತ್ಥಾಮರಲ್ಲೇ ಇಲ್ಲ. ಆಶ್ಚರ್ಯ ಅಂದರೆ ಅವ್ರು ಯಾರವರು? ರುದ್ರದೇವರ ಅವತಾರ. ಅದು ಅಂಥ ಅರ್ಥವಂತೀಗ. ಇದು ವಿಶೇಷ ಅದಷ್ಟೇ. ಅದು ಸುಮ್ಮನೆ ಬಂದರೆ ದುಡ್ಡು ತೊಗೊಂಡೋಗ್ಬಿಟ್ರೆ ಕಳ್ಳ ಅಂತಾರಷ್ಟೇ. ಏನು ಬರಬೇಕು ಅದಕ್ಕೆ? ಕೊಡಬೇಕು ಅವರು. ಇವರು ಕೊಟ್ಟರು. ಇವರು ಯಾವಾಗ ಕೊಡ್ತಾರೆ? ಅನುಗ್ರಹ ಮಾಡಿದಾಗ. ಅನುಗ್ರಹ ಯಾವಾಗ ಮಾಡ್ತಾರೆ? ಒಳ್ಳೆ ಕೆಲಸ ಮಾಡಿದಾಗ. ಅದಕ್ಕೆ ಇದು ಮಾಡಿದ್ದಕ್ಕೆ ಅವರು ಅನುಗ್ರಹ ಮಾಡಿದರು. ತಸ್ಮಾತ್ ಪಾಶುಪತಂ ನಾಮ ಸ್ವಾರಿ ಅಸ್ತ್ರಾಡಿ ಅಪರೇ ಸುರಾಹ.
ಈ ಕ್ಲಾರಿಫಿಕೇಷನ್ ಕೊಡೋ ಹೋಗಿದ್ರೆ ಏನಾಗ್ತಿತ್ತು, ಅರ್ಜುನಾದಿಗಳು ಕೃಷ್ಣ ಇದ್ದರೂ ಕೂಡ ಗೆದ್ದಿದ್ದು ಯಾರಿಂದ? ಪಾಶುಪತಾಸ್ತ್ರದಿಂದ. ಆದ್ದರಿಂದ ಯಾರು ದೊಡ್ಡವರು? ಅವರು ದೊಡ್ಡವರು ಅಂತ ಆಗ್ತಿತ್ತು. ಅವರಲ್ಲ, ವಿಷ್ಣುದೇ ದೇವತೆ ಆದ್ದರಿಂದ ಗೆದ್ದಿದ್ದು ವಿಷ್ಣು ಅನುಗ್ರಹದಿಂದ ಹೊರತು ಅವರ ಅನುಗ್ರಹ ಇದೆ ಇಲ್ಲ ಅಂತಲ್ಲ. ಸರ್ವೋತ್ಕೃಷ್ಟ ಅನುಗ್ರಹ ಯಾರ್ದು? ತಂದೆ. ಇದನ್ನು ಹೇಳಬೇಕು. ಇದು ತುಂಬ ಜನಕ್ಕೆ ವಿಷಯ ಗೊತ್ತಿಲ್ಲ. ಭಾಗವತ ಎಲ್ಲ ಬರುತ್ತೆ ಮೂಲದಲ್ಲಿ, ಹೇಳೋರು ಯಾರೋ ಅದನ್ನು ಹೇಳೋದೇ ಇಲ್ಲ. ಆದ್ದರಿಂದ ಅವ್ರು ಬೇರೆ ಕವಿಗಳೆಲ್ಲ ಹೇಳೋದಿಲ್ಲ, ಆದ್ದರಿಂದ ಹೋಗ್ಬಿಡೋದು. ಋಷಿಗಳು ಅಗ್ನೇಯಾಸ್ತ್ರ, ಅಗ್ನಿದೇವರು ಬಂದ ಅಗ್ನಿನೇ ದೇವತೆ, ಅದಕ್ಕೆ ಅಗ್ನಿನೇ ದೇವತೆ. ಎಲ್ಲದಕ್ಕೂ ನಾರಾಯಣ ಕಾಮನ್. ಎಲ್ಲ ಕೂತು ನಿಂತು ಎಲ್ಲದಕ್ಕೂ ನಾರಾಯಣನೇ, ಗೊತ್ತಾಯ್ತಾ? ಆ ಮಟ್ಟಿಗೆ ಅದೇನಿದೆ ಆಗ್ನೇಯಾಸ್ತ್ರ. ಡಿ ಸಿ ಆಫೀಸ್ ಅಂತ ಕರೀತಾರೆ, ಗೌರ್ಮೆಂಟ್ ಆಫೀಸ್ ಅದು. ಆ್ಯಕ್ಚುಲಿ ಕರೆಯೋದೇನಂತ? ಡಿ ಸಿ ಆಫೀಸು, ಎ ಸಿ ಆಫೀಸು ಅಂತ ಕರೀತಾರೆ. ಯಾಕೆ ಎ ಸಿದಲ್ಲ ಡಿ ಸಿದಲ್ಲ, ಅದು ಯಾರ್ದದು? ಗೌರ್ಮೆಂಟ್ದು. ಎ ಸಿ ಇರೋ ಜಾಗ, ಡಿ ಸಿ ಇರೋ ಜಾಗ. ಕೆಲವು ಪವರ್ ಏನು ಕೊಟ್ಟಿರ್ತಾರೆ ಇವರಿಗೀಗ, ಕೆಲವು ಸಾಕ್ಷಿ ಮಾಡೋ ಪವರ್ ಕೊಟ್ಬಿಟ್ಟಿರ್ತಾರೆ. ಅಗ್ನಿ ದೇವ್ರ ಸ್ತೋತ್ರ ಮಾಡಿದಾಗ ಅದು ಕೊಡೋದು ಯಾರಿಂದ? ಫಲವತ ಉಪಪತ್ತೇಹೆ. ಯಾರೇ ಫಲ ಕೊಟ್ಟರು ಕೊಡೋದು ಯಾರು? ದೇವರೇನೆ. ಇವ್ರ ಮೂಲಕ ಬಂತಾದರೆ ಇವ್ರ ಕಸ್ಟೋಡಿಯನ್ ಆ ಮಟ್ಟಿಗೆ. ಅರ್ಥ ಆಯ್ತಾ? ಇವತ್ತು ಯಾರ ಮನೆ ಏನು ಹೇಳಿದ್ರೆ ಗೌರ್ಮೆಂಟ್ ಫುಲ್ ಅಧಿಕಾರ ಇದೆ ಅದ್ರ ಮೇಲೆ. ಇವತ್ತು ಲೋಕದಲ್ಲಿರೋದು ಹಾಗೇ. ಮನೆಗಿನ 1000 ಹೇಳ್ಕೊಬೋದು ಇವರು. ಇಷ್ಟಾದರೂ ಏನಿದೆ, ಗೌರ್ಮೆಂಟ್ ಅಥಾರಿಟಿ ಇದೆ ಅದ್ರ ಮೇಲೆ. ಮನೆ ನಿಮ್ಮ ಸೈಟ್ ನಿಮ್ಮದು, ಪರ್ಮಿಷನ್ ಕೊಡೋದ್ರೆ ಕಟ್ಲಕ್ಕೆ ಬರೋಲ್ಲ. ಎಷ್ಟು ನಿಯಮಗಳಿದೆ. ಮತ್ತು ಯಾತಕ್ಕೂ ಬೇಕಾಗಿದೆ ಅವರು. ಒಂದು ರೂಲ್ ಮಾಡಿ ತೊಗೊಂಬಿಟ್ರೆ ಸುಮ್ಮನೆ ಕೊಡ್ಬೇಕು, ಏನು ಮಾಡ್ಲಿಕ್ಕೆ ಬರೋಲ್ಲ. ಕೆಲವು ವಿಷಯ ಕೋರ್ಟ್ಗೆ ಹೋಗಿ, ಕೆಲವು ಕೋರ್ಟ್ಗೆ ಹೋಗ್ಲಿಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಯಾವುದೋ ದೊಡ್ಡ ಕಾರಣಕ್ಕೆ ತೊಗೋತಾ ಇದ್ದಾರೆ, ಯಾರು ಕೂಡ ಅಬ್ಜೆಕ್ಟ್ ಮಾಡೋಂಗಿಲ್ಲ ಅದಕ್ಕೆ. ಹೊರತು ಕಾಂಪನ್ಸೇಷನ್ ಕೊಡ್ಬೋದೇ ಹೊರತು ನಾನು ಕೊಡೋದಿಲ್ಲ, ತೊಗೋತೀವಿ ಅಂತ ಹೇಳ್ಬೋದು. ರೈಟ್ ಇದೆ. ಅಸ್ತ್ರಂ ತದ್ ವಿಷ್ಣುತೈವತ್ಯಂ ಸಾಧಿತಂ ಶಂಕರೇಣ ಯತೆ ತಸ್ಮಾತ್ ಪಾಶುಪತಂ ನಾಮ. ಇವತ್ತಿದೆ, ಇದು ಬಿ ಎನೇ ಮಾಡ್ತಾರೆ, ಎಲ್ಲರೂ ಬಿ ಎ ಮಾಡ್ತಾರೆ, ಎಲ್ಲರೂ ಎಮ್ ಎ ಮಾಡ್ತಾರೆ, ಬಿ ಟೆಕ್ ಮಾಡ್ತಾರೆ. ಎಲ್ರಿಗೂ ಒಂದೇ ಸಿದ್ಧಿ ಇರುತ್ತಾ? ಇಲ್ಲ. ಕೆಲವರು ಕೇಳಿದರೆ ಜಸ್ಟ್ ಪಾಸ್, ಪುಣ್ಯ ಇದನ್ನು ಪುಣ್ಯ ಅಂದ್ಬಿಡ್ತಾರೆ ಅಷ್ಟೇ. ಹುಡುಗ ಇನೋವೇಟಿವ್ ಆಗಿರು. ಭಾಳ ಜನ ಏನಾಗಿರ್ತಾರೆ, ಕೆಲವು ಎಕ್ಸೆಪ್ಷನಲಿ ಗ್ರೇಟ್ ಆಗಿದ್ದವರು ಇನೋವೇಟಿವ್ ಆಗಿರುತ್ತೆ. ಆ ಸಿದ್ಧಿ ಯಾಕೆ ಬರಲಿಲ್ಲ ಉಳಿದವರಿಗೆ? ಅಷ್ಟು ಪರಿಶ್ರಮ ಪಟ್ಟಿಲ್ಲ ಅವರು. ಅದಕ್ಕೆ ಹೇಳ್ತಾರೆ ಅಭ್ಯಾಸಾನುಸಾರಿಣಿ ವಿದ್ಯಾ. ಒಂದು ಮಾತಿದೆ, ವಿದ್ಯೆ ಹೇಗೆ ಬರುತ್ತೆ? ಯಾವಾಗಲೂ ಅಭ್ಯಾಸಕ್ಕೆ ತಕ್ಕದ್ದೇ ಬರುತ್ತೆ. ಒಂದೇ ವಿದ್ಯೆನೇ ಇರಬಹುದು. ಅಭ್ಯಾಸ ಹೇಗೆ ಮಾಡ್ತಾರೋ ಸಿದ್ಧಿ ಹೇಗೆ ಬರುತ್ತೆ. ಆದ್ದರಿಂದ ಈ ಪ್ರಸಂಗ ಒಂದು ಸತಿ ಬಂದಿತ್ತು. ಎಲ್ಲಿ ಹೇಳಿ ನೋಡೋಣ. ಅಲ್ಲ, ಇಲ್ಲಿ ಇದರಲ್ಲಿ ಎಲ್ಲಿ ಬಂದಿತ್ತು? ಇಲ್ಲಿ ಅಲ್ಲ, ಅರ್ಜುನಿಗೆ ಸಿದ್ಧಿಯಾಗಿತ್ತು ಅಂತ ವಿಶೇಷ ಶಾಸ್ತ್ರ. ಅಲ್ಲ ಇದು ಬಂದಿದ್ದು ಆಗ್ನೇಯಾಸ್ತ್ರ ಬಿಟ್ಟ. ಹೇಗೆ ಸುಟ್ಟೋಯ್ತು? ರಥ ಸುಟ್ಟೋಯ್ತು ಒಂದು ಮೈಯೆಲ್ಲ ಚರ್ಮ ಸುಟ್ಟಿತು, ಒಳಗೇನೂ ಆಗಲಿಲ್ಲ. ಆಶ್ಚರ್ಯ ಆಯ್ತು ಆತಗೆ, ಎಂಥ ಅಸ್ತ್ರ ಇದು? ಆಗ ಆಚಾರ್ಯ ಬರೀತಾರೆ, ವಿದ್ಯಾ ಸುಶಿಕ್ಷಿತ ತಮಾಹಿ ಸುರೇಂದ್ರ ಸೂನವು. ಹಿಂದೆ ಬಂದಿದೆ ಅವೆಲ್ಲ. ಅತ್ಯಂತ ಪಾರಾಯಣ ಮಾಡ್ತಿರ್ಬೇಕು. ಅರ್ಜುನ ಎಲ್ಲದನ್ನು ಸಿದ್ಧಿ ಮಾಡಿಕೊಂಡಿದ್ದೆ, ಪ್ರತಿಯೊಂದನ್ನು. ಕೆಲವು ಸುಮ್ಮನೆ ಬರುತ್ತೆ, ಮಾಸ್ಟರ್ ಆಫ್ ಇರುತ್ತಲ್ಲ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ನನ್ ಅಂತ. ಹಾಗಾಗಬಾರ್ದು. ಸಿದ್ಧಿ ಅಂದರೆ ಕೆಲವರು ಇರ್ತಾರೆ ಡಾಕ್ಟ್ರ್, ಇದರಲ್ಲಿ ಸಿದ್ಧಿ ಇದೆ. ಆರ್ಥೋಪೆಡಿಕ್ಸ್ ಅದರಲ್ಲಿ ಸಿದ್ಧಿ ಇದೆ, ಇದರಲ್ಲಿ ಸಿದ್ಧಿ ಇದೆ. ಆ ಥರ ಎಲ್ಲ ಬಿಡೋದು ಕೇಳಿದ್ರೆ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಅವ್ರು ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದರೊಳಗೆ ಎಕ್ಸ್ಪರ್ಟ್ ಅಂತ ಹೇಳಿ, ಸರ್ಜರಿಯಲ್ಲಿ ಎಕ್ಸ್ಪರ್ಟ್. ಅರ್ಥ ಆಯ್ತಾ? ಅವನು ಮಾಡಿಕೊಡ್ಲಿಕ್ಕೆ ಹೇಳಿದೆ, ಅವ್ರು ಮಾಡ್ಲಿಕ್ಕೆ ಇವನೇ ಮಾಡಬೇಕು. ಆ ಥರ ಸ್ಪೆಷಲೈಸೇಷನ್ ಹಾಗೆ ಎಲ್ಲ. ಅದರಲ್ಲೂ ಮತ್ತು ಫರ್ದರ್ ಸ್ಪೆಷಲೈಸೇಷನ್, ಅದು ಎಕ್ಸ್ಟ್ರಾರ್ಡಿನರಿ. ಇವ್ರದ್ದು ಯಾವುದಾಗದಿದ್ದ ಕೇಸನ್ನು ಮಾಡಿ ಹಾಕಿಬಿಡ್ತಾನೆ. ಸಿದ್ಧಿ ಅದು. ಅದಕ್ಕೆ ಸಾಧಿತ. ಅರ್ಜುನ ಆ ರೀತಿ ಸಾಧನೆ ಮಾಡಿಕೊಂಡಿದ್ದ. ತಸ್ಮಾತ್ ಪಾಶುಪತಂ ನಾಮ ಸಾನಿ ಅಸ್ತ್ರಾಣಿ ಅಪರೇ ಸುರಾಹ ದದುಹು ತದೈವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷ ಗೋಚರಾಹ. ಅದಕ್ಕೆ ಪಾಶುಪತ ಅಂತ ಹೆಸರು ಬಂತು. ಸ್ವಾನಿ ಅಸ್ತ್ರಾಣಿ ಅಪರೇ ಸುರಾಹ, ದೇವತೆಗಳೆಲ್ಲ ಪ್ರತ್ಯಕ್ಷ ಹೇಳ್ತಾರೆ. ಈಗ ಬಂದೆಲ್ಲರೂ ಅವರೇ ಕಂಡುಬಿಟ್ರಿ ತಕ್ಷಣ. ಸರ್ವದೈವತ ದುಷ್ಟಿದಂ ಹೇಳಿದ್ರಲ್ಲ, ವೇದವ್ಯಾಸರು ಕೊಟ್ಟ ಮಂತ್ರ ಹೇಗಿತ್ತು? ಎಲ್ಲ ದೇವತೆಗಳ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ಆದರೆ ಇವರು ಅಧಿಷ್ಠಾನ ಮಾಡಿಕೊಟ್ಟಿದ್ರೆ ಮೊದಲು ಇವರು ಕಾಣಬೇಕಾಗಿತ್ತು. ಕಂಡಾಯ್ತು. ಈಗ ಹುಡುಗರೆಲ್ಲ ಕಂಡುಬಿಟ್ಟಿರ್ತ ಅಷ್ಟೇ. ಅವರೇ ಸ್ತೋತ್ರ ಮಾಡಿದ್ದು ಅವರೇ ಬಂದುಬಿಟ್ಟಿರ್ತ ಅಷ್ಟೇ. ಮಂತ್ರದ ಸಿದ್ಧಿ ಆಗಿತ್ತು. ಇವರು ಸ್ವಾಮಿಗಳು ಕರೆದ್ರೆ ಎಡಬಲ ನೀವು ಬನ್ನಿ ಅಂತ ಕರಿಬೇಕಾಗಿಲ್ಲ. ಏನಾಗುತ್ತೆ? ನೀವು ಬೇಡ ಅಂದರೆ ಅವರೇ ಬರೋಲ್ಲ ಅಷ್ಟೇ. ಅವ್ರು ಯಾರೂ ಕರಿಬೇಕಾಗಿಲ್ಲ. ಅವ್ರ ಪರಿವಾರ ಯಾರು ಬೇಕು ಬರ್ತಾರೆ. ನಾವು ಬಿತಿ ಹೇಳ್ಕೊಬೋದು ಅಷ್ಟೇ ಹೊರತು ಅವ್ರು ಎಡಬಲ ಸೇವಕ ಬರಬಾರ್ದು, ನೀವು ಯಾರು ಬರಬಾರ್ದು ಹಾಗೆಲ್ಲ ಹೇಳಿ ಏನು ಮಾಡ್ತಾರೆ? ನಾನೇ ಬರೋದಿಲ್ಲ ಹೋಗೋ ಅಂತ ಹೇಳ್ತಾರೆ. ಅದು ನಾವು ಕರಿಬೇಕಾಗಿಲ್ಲ ಪ್ರತ್ಯೇಕವಾಗಿ. ಅರ್ಥ ಆಯ್ತು? ಪ್ರತ್ಯೇಕ ಕರೆಯೋ ನೆಸಿಟಿ ಇಲ್ಲ. ಅವರಂದರೆ ಅವ್ರದ್ದು ಪರಿವಾರ ಸಮೇತನೇ ಬರೋದು. ಅವರು ಒಬ್ಬರೇ ಬನ್ನಿ ಅಂತ ಕರಿಬಾರ್ದು, ಎಲ್ಲರೂ ಬನ್ನಿ ಅಂತಲೂ ಕರಿಬಾರ್ದು. ಗೊತ್ತಾಯ್ತಾ? ಒಬ್ಬರೇ ಬನ್ನಿ ಎಂಬುದು ಬ್ಯಾಂಡ್. ಅದು ಎಲ್ಲರೂ ಬನ್ನಿ ಅಂತ ಕರೆದೇ ಪುನರುಕ್ತಿ ಇದ್ದ ಹಾಗೆ ಅಷ್ಟೇ. ನೀವು ಕೇಳಿದವರು ಬರ್ತಾರೆ, ಆಯಿತಾ ಅಂತ.
ಹೇಳು ಪಶುಪತಿನ ಸಾಧಿತಂ ಪಾಶುಪತಂ ಅಷ್ಟೆ. ಪಶುಪತಿನ ಸಾಧಿತಂ. ಪಶುಪತಿ ಯಾರು? ರುದ್ರ. ಪಾಶುಪತ ಅಸ್ತ್ರ ಅಷ್ಟೇ. ಗೊತ್ತಾಯ್ತಲ್ಲ? ಹಾಂ, ಪಾಶುಪತ. ಪಶುಪತಿ ಪಾಶುಪತ. ಗಣಪತಿ ಗಾಣಪತ. ಗೊತ್ತಾಯ್ತಾ? ಶಕ್ತಿದು ಶಾಕ್ತ. ಗೊತ್ತಾ? ಅದಕ್ಕೆ ಏನಂತಾರೆ ತದ್ಧಿತಾಂತಗಳು ಅಂತ ಕರೀತಾರೆ. ಅಂದರೆ ನಾಮಿನಲ್ ಡೆರಿವೇಟಿವ್ಸ್ ಅಂತ ಹೆಸರು. ನಾಮಪದಗಳಿಂದ ಬರೋದು. ಕ್ರಿಯಾಪದದಿಂದ ಬಂದರೆ ಏನಂತಾರೆ ಅದಕ್ಕೆ? ಕೃದಂತ ಅಂತ ಕರೀತಾರೆ. ಕೃದಂತ ಇದು ತದ್ಧಿತ, ಅದು ವರ್ಬಲ್ ಡೆರಿವೇಟಿವ್, ಇದು ನಾಮಿನಲ್ ಡೆರಿವೇಟಿವ್ ಅಷ್ಟೇ. ಏನೋ ಅದು ಬೇರೆ. ಅವ್ರ ಪಶುಪತಿ ಅಂತ ಅವ್ರ ಹೆಸರಿದೆ. ಪಶು ಅಂದರೆ ಜೀವರು ಅಂತ ಒಂದು ಹಂತದ ಜೀವರು, ಅವರ ಪತಿ. ಮನೋನಿಯಾಮಕ ಅಂತೀವಲ್ಲ ಆ ಸ್ಟೇಜಲ್ಲಿ ಆ ಥರ ಪಶು ಜೀವ ಪಶವ ಪ್ರೋಕ್ತಾ. ಇಂದ್ರೋ ತಸ್ಯೈವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷ ಗೋಚರಾ. ಎಲ್ಲರೂ ಕಣ್ಣಾರೆ ಕಂಡು ಕೊಟ್ಟರು. ಇಂದ್ರೋ ಅರ್ಜುನಂ ಸಮಾಗಮ್ಯ ಪ್ರಾಹ ಪೀತೋಸ್ಮಿತೇ ನಘ ರುದ್ರದೇಹಸ್ಥಿತಂ ಬ್ರಹ್ಮ ವಿಷ್ಣುವಾಖ್ಯಂ ತೋಷಿತಂ ತ್ವಯ. ಇಂದ್ರದೇವರು ಬಂದರಲ್ಲಿಗೆ ಸ್ಪೆಷಲ್. ರುದ್ರರು ಅಸ್ತ್ರ ಕೊಟ್ಟು ಹೊರಟೋಗ್ಬಿಟ್ರು. ಅಸ್ತ್ರ ಕೊಟ್ಟು ಹೊರಟರು. ಮೊದಲೇ ಕೊಟ್ಟಿದ್ದು ರುದ್ರದೇವರು ಕೊಟ್ಟರು. ಅದು ಸ್ವಾರಸ್ಯ. ಮನೋನಿಯಾಮಕ ಮಂದ ಕೆಲಸ ಮಾಡಬೇಕು. ಉಳಿದವರೆಲ್ಲ ಬೇರೆ ಬೇರೆ ದೇವತೆಗಳಾದ್ದರಿಂದ ಮೇನ್ ಅದು ಕೊಟ್ಟರೆ ಏನಾಗುತ್ತೆ ಅಲ್ಲಿಗೆ? ಉಳಿದವರೆಲ್ಲ ಪ್ರಸನ್ನರಾಗ್ತಾರೆ. ಅದಕ್ಕೆ ಮನಃಪ್ರಸಾದ ಅಂತ ಹೇಳ್ತೇವಲ್ಲ, ರುದ್ರದೇವರ ಪ್ರಸಾದ ಅಂತಲೂ ಅರ್ಥ ಅದಕ್ಕೆ. ಮನಃಪ್ರಸಾದ. ರುದ್ರ ಅನುಗ್ರಹ ಮಾಡಿದರೆ ಏನಾಗುತ್ತೆ? ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಿಗುತ್ತೆ. ಅದರಿಂದ ದೇವರ ಧ್ಯಾನಕ್ಕೆ ಅನುಕೂಲ ಆಗುತ್ತೆ. ತಥೈವ ಪಾರ್ಥಾಯ ಸರ್ವೇ ಪ್ರತ್ಯಕ್ಷ ಗೋಚರಾ. ಇಂದ್ರೋ ಅರ್ಜುನಂ ಸಮಾಗಮ್ಯ. ದಿಕ್ಪಾಲಕರಲ್ಲಿ ಶ್ರೇಷ್ಠ ಇಂದ್ರದೇವರು. ಅವರು ಬಂದರು. ಅಲ್ಲಿ ಬಂದು ಪ್ರಾಹ ಅರ್ಜುನ ಸ್ಪೆಷಲಾಗಿ ಹೇಳಿದರು. ಪ್ರೀತೋಸ್ಮಿತೆ ಅನಘ. ತಮ್ಮದೇ ರೂಪ ಅದು. ಹೇ ಅನಘ ತೇ ಪ್ರೀತೋಸ್ಮಿ. ಅನಘ ಅಂದ್ರೇನು? ದೋಷರಹಿತ. ಅಘ ಅಂದರೆ ಪಾಪರ ನಿರ್ದೋಷ ಅಂತ ಅರ್ಥ. ಕ್ಯಾರೆಕ್ಟರ್ ಇಸ್ ಗುಡ್ ಅಂತೀವಲ್ಲ, ಆತ ಗುಡ್ ಅಂದ್ರೆ ಭಾರಿಗೂ ಅದಲ್ಲ. ನಿರ್ದೋಷ, ದೇವ್ರ ನಿರ್ದೋಷ ಇದ್ದಾಗಲ್ಲ. ಕ್ರಿಮಿನಲ್ ಕೇಸ್ ಇಲ್ಲ ಅವನ ಮೇಲೆ ಅಂತ ಅಷ್ಟೇ ಅರ್ಥ. ಪ್ರೀತೋಸ್ಮಿತೆ ಅನಘ. ಇಲ್ಲಿ ಆ ಅರ್ಥ. ದೇವರಿಗೆ ಅನಘ ಅಂತಿದೆ. ಅನಘ ಅಂತ ದೇವರ ಹೆಸರಿದೆ. ಅದು ಅನಘ ಅಂದ್ರೇನು? ಸರ್ವದೋಷ ದೂರ, ಅತ್ಯಂತ ದೂರ, ದೋಷಗಂಧ ದೂರ ಎಲ್ಲ ಹೇಳಬೇಕು ದೇವರಿಗೆ. ಉಳಿದವರಿಗೆಲ್ಲ ಮಹಾಲಕ್ಷ್ಮಿಗೂ ಅಸ್ವಾತಂತ್ರ್ಯ ಒಂದಿದೆ. ಆದ್ದರಿಂದ ದೇವರದ್ದು ಅನಘ ಅಂದರೆ ಅದು ಅಬ್ಸಲ್ಯೂಟ್ ಸೆನ್ಸಲ್ಲಿ. ಇದು ರಿಲೇಟಿವ್ ಸೆನ್ಸ್ನಲ್ಲಿ ಅನಘ. ರುದ್ರದೇಹ ಸ್ಥಿತಂ ಬ್ರಹ್ಮ ವಿಷ್ಣುವಾಖ್ಯಂ ತೋಷಿತಂ ತ್ವಯ. ಈಗ ಸುಧಾ ಓದ್ದ. ಈಗ ನಿಜವಾಗ್ಲೂ ಓದಿದ್ದು ಯಾವುದವರೀಗ? ಅನುವ್ಯಾಖ್ಯಾನ. ಗೊತ್ತಾಯ್ತಾ? ಇನ್ನೂ ನಿಜವಾಗ್ಲೂ ಸೂತ್ರ, ಬ್ರಹ್ಮಸೂತ್ರ ಓದಿರೋರು ಸುಧಾ ಪಂಡಿತರು ಅಂತ ಕರೀತಾರೆ. ತಪ್ಪಿಲ್ಲ ಅದರಲ್ಲಿ. ಅದೇ ರೀತಿಯೇ ರುದ್ರದೇವ ಅನುಗ್ರಹ ಮಾಡಿದರು ಅಂದರೆ ಮೇಲೆ ಅನುಗ್ರಹ ಇದೆ ಅಂತ ಅರ್ಥ. ಅದಕ್ಕೆ ಸುಧಾ ಮಂಗಳಕ್ಕೆ ಅದಿಷ್ಟು ಮಂಗಳ, ಸೂತ್ರ ಮಂಗಳ, ಅನುವ್ಯಾಖ್ಯಾನ ಮಂಗಳ, ಸುಧಾ ಮಂಗಳ ಅಷ್ಟು ಸೇರಿತ್ತು. ಮತ್ತು ನಾವು ಅದನ್ನ ಹೇಳಿಬಿಟ್ರೆ ಏನಾಗ್ತದೆ? ಇದು ಬರುತ್ತೆ. ಇದು ಹೇಳಿದ್ರೆ ಅವೆಲ್ಲ ಬರುತ್ತೆ. ಸುಧಾ ಮಂಗಳ ಅಂದರೆ ಅವೆಲ್ಲ ಬರುತ್ತೆ. ಸೂತ್ರ ಮಂಗಳ ಅಂದರೆ ಏನಾಗ್ತವೆ? ಎಲ್ಲ ಬರೋದಿಲ್ಲ. ಅರ್ಥ ಆಯ್ತು ಆಗಲ್ಲ? ಚಿಕ್ಕವ್ರ ಹೆಸರು ದೊಡ್ಡವ್ರು ಬರ್ತಾರೆ. ದೊಡ್ಡವ್ರು ಹೇಳಿದರೆ ಚಿಕ್ಕವರು ಬರೋದಿಲ್ಲ. 35 ಮೇಲೆ ಬಂದವರೆಲ್ಲ ಪಾಸು ಅಂದರೆ 80 ಬಂದ ನಾನು ಪಾಸ ಅಂತ ಕೇಳಬಾರ್ದು. 25 ಬಂದವನು ಹೋಯ್ತು, 34 ಬಂದವನು ಇಲ್ಲ. ಅದಕ್ಕೆ ನಿಯಮ ಅದು. ಶಿಷ್ಯಕೃತಂ ಗುರುಕೃತಂ ಭವತಿ. ಮುಂದೆ ಬರುತ್ತೆ ಅದೆಲ್ಲ. ಶಿಷ್ಯರು ಮಾಡಿದ ಸಾಧನೆ ಯಾರಿಗೆ ಬರುತ್ತೆ? ಅದೆಲ್ಲ ಗುರುಗಳಿಗೆ ಬರುತ್ತೆ. ಇದು ಮಾತನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಇಂಪಾರ್ಟೆಂಟ್ ಇದೆ. ಆದ್ದರಿಂದ ಈಗ ರುದ್ರದೇವರ ಅನುಗ್ರಹ ಮಾಡಿದ್ದರಿಂದ ಇವರೆಲ್ಲರ ಅನುಗ್ರಹ ಸಂಪಾದಿತವಾಯಿತು. ರುದ್ರದೇಹ ಸ್ಥಿತಂ ಬ್ರಹ್ಮ ವಿಷ್ಣುವಾಖ್ಯಂ ತೋಷಿತಂ ತ್ವಯ ತೇನ ಲೋಕಂ ಮಮಾಗಚ್ಚ ಪ್ರೇಷಯಾಮಿ ರಥಂ ತವ. ನಿಂಗೆ ಬರೀ ಅಸ್ತ್ರ ಕೊಡೋದಿಲ್ಲ, ನಾನು ಲೋಕಕ್ಕೆ ಬಾ ಅಂತ ಕರೀತಾರೆ. ನಾನು ಲೋಕಕ್ಕೆ ಬಾ. ಯಾವ ಲೋಕ ಅದು? ದೇವಲೋಕ. ಅಮರಾವತಿಗೆ ಹೋಗ್ಬೇಕೀಗ. ಸ್ವರ್ಗಲೋಕ ಅದರಲ್ಲಿ ಅಮರಾವತಿ ಕ್ಯಾಪಿಟಲ್. ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಬಾ ಅಂತ ಕರೀತಾರೆ. ಅಲ್ಲಿಗೆ ಭೂಲೋಕದವ್ರು ಹೋಗ್ಲಿಕ್ಕೆ ಬರೋದಿಲ್ಲ. ಪ್ರೇಷಯಾಮಿ ರಥಂ. ನನ್ನ ರಥ ಕಳಿಸ್ಕೊಡ್ತೀನಿ, ನನ್ನ ವೆಹಿಕಲ್ ಕಳಿಸ್ತೇವೆ, ಪದ್ಧತಿಸಿರುವೆ, ನನ್ನ ವೆಹಿಕಲ್ ಕಳಿಸ್ತೇನೆ ಬಾ ಅಂತ ಕರೆದು ಅದಕ್ಕೆ ಹೋಗಿ ಬರೋದು. ಅದು ಭಾಳ ಆಶ್ಚರ್ಯ. ಅದು ಹೇಳ್ತಾರೆ 10,000 ಕುದುರೆಗಳಿದ್ವು ಅಂತ. ಅದಕ್ಕೆ ಇನ್ನೂ 10,000 HP ಎದುರು ಸಾಕೋದಕ್ಕೆ ಹೋಗ್ಬೇಕಾದ್ರೆ ಎಷ್ಟಿರ್ಬೇಕು? ಅದಕ್ಕೆ ಅಷ್ಟು ಶಕ್ತಿ ಇದ್ದರೆ ಮೇಲೆ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿದ್ದರೆ ಎಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕದು. ಈ HP ಕಾನ್ಸೆಪ್ಟ್ ಅಂದರೆ ಆಗ ಹಾರ್ಸ್ ಪವರ್ ಅರ್ಥ ಆಗುತ್ತಾರೆ. ಅದಕ್ಕೆ ಹೇಳಬೇಕಾದ್ರೆ ಕುದುರೆ ಸಂಖ್ಯೆ ಹೇಳ್ತಾರೆ. ಭಾಳ ಸ್ವಾರಸ್ಯ ಅಂದರೆ ಕುದುರೆಗಳ ಸಂಖ್ಯೆ ಹೇಳ್ಬೇಕಾದ್ರೆ ಸೈನ್ಸ್ನಲ್ಲಿ ಏನಿದೆಯೋ ಶಾಸ್ತ್ರದಲ್ಲಿ ಹಾಗೆ ಬಂದಿರೋದು. ಸ್ಟ್ರೆಂತಲ್ಲಿ ಯಾವ್ದು ದೊಡ್ಡದು? ಸಿಂಹಗೆ ಬರೋ ಕುದುರೆ ರಥಕ್ಕೆ ಕಟ್ಟಿದರೆ ಕಥೆ ಮುಗಿದೋಯ್ತು. ಅದೇನು ಯಾವುದೇ ತಿಂದಾಕತ್ತಿಲ್ಲ, ಅದು ಬಿದ್ದೋಗುತ್ತೆ. ಭಾರ ಬರ್ಲಿಕ್ಕೆ ಬರೋದಿಲ್ಲ ಅದಕ್ಕೆ. ಅವು ಕೆಲವು ಓಡ್ಲಿಕ್ಕೆ ಬರೋ ಚಿರತೆಗೆ ಭಾರ ಹೊರ್ಲಿಕ್ಕೆ ಬರೋದಿಲ್ಲ. ಅದು ಡೇಂಜರಸ್ ಕೂಡ. ಕುದುರೆ ಹಾಗಲ್ಲ, ಅದು ಸಸ್ಯಾಹಾರಿ. ಜೊತೆಗೆ ಏನು ಮಾಡುತ್ತೆ? ಅದು ಪವರ್ ಭಾರಿ ಜಾಸ್ತಿ ಅದಕ್ಕೆ. ಅದು ಇಂದ್ರಿಯಗಳನ್ನು ಯಾವುದಕ್ಕೆ ಹೋಲಿಸ್ತಾರೆ? ಅದಕ್ಕೆ ಇಂದ್ರಿಯ ಅಶ್ವಗಳು ಅಂತ ಕರೀತಾರೆ. ಇಂದ್ರಿಯಾಣಿ ಹಯಾನಾಹು. ಅದಕ್ಕೆ ಇಂದ್ರಿಯಗಳು ಭಾರಿ ಬಲಿಷ್ಠ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ.
ಅಂದರೆ ಹಾರ್ಸ್ ಪವರ್ ಅನ್ನೋ ಪದ ಬಹಳ ಅರ್ಥವತ್ತಾದ ಪದ ಅದು. ಅರ್ಥ ಆಯ್ತಾ? ಮಹಾಭಾರತ ಸ್ಪಷ್ಟ 10,000 ಕುದುರೆಗಳು ಕಟ್ಟಿದ್ದ ರಥ ಅದು ಅಂತ. ಇನ್ನು ಅರ್ಥ ಮಾಡ್ಕೊಂಡಾಗ ಇವು ಹಾಫ್ HP 1 HP ಎಷ್ಟಷ್ಟೇ ಕೆಲಸ ಮಾಡುತ್ತೇವೆಲ್ಲ, ಅಷ್ಟಿದ್ದಾಗ ಅಳ್ಳ ಮೇಲೆ ಹೋಗ್ಬೇಕು, ಅಷ್ಟು ದೂರ. ಆ ರೀತಿ ಸೈನ್ಸ್ನಲ್ಲಿ ಹೇಗಿದೆ ಗೊತ್ತಿಲ್ಲ. ಇದಕ್ಕೆಲ್ಲ ಪ್ಲೇನ್ಗೆಲ್ಲ ಎಷ್ಟಿರುತ್ತೆ ಗೊತ್ತಾ? ಪ್ಲೇನು ಅವಕ್ಕೆಲ್ಲ ಹೋಗ್ತಾರಲ್ಲ, ಎಷ್ಟಿರುತ್ತೆ ಯಾರಿಗೂ ಗೊತ್ತಿಲ್ಲ. ಹುಡುಕಿರು ಸಿಗುತ್ತೆ, ಗೂಗಲ್ ಹುಡುಕಿರು ಹೇಳ್ತಾರೆ ಎಷ್ಟು HP ಇರುತ್ತೆ ಅಂತ. ಯಾವುದೋ 10,000 ಸಾಧ್ಯ ಇಲ್ಲ. ಇದು ಆ ರೀತಿ ಆಯಿತು. ಅದು ಹಾರ್ಸ್ ಅಂತ ಡಿವೈನ್ ಹಾರ್ಸ್ ಪವರ್. ಮತ್ತು ಇದಲ್ಲ, ಇದು ಹ್ಯೂಮನ್ ಹಾರ್ಸ್ ಪವರ್ ಅಲ್ಲ, ಅದು ಡಿವೈನ್ ಹಾರ್ಸ್ ಪವರ್ ಅಂತ. ಇಲ್ಲ ನಮ್ಮಲ್ಲಿ ಕುದುರೆ ವ್ಯತ್ಯಾಸ ಇಲ್ಲ. ಜಟ್ಗ ಕುದುರೆನ ರೇಸಿಗೆ ಕಳಿಸಿರಿ ಏನಾಗುತ್ತೆ ಪಾಪ, ಅದು ಇಷ್ಟು ಹೋಗಿ ನಿಂತುಬಿಡುತ್ತೆ. ಅದಾಗೋದಿಲ್ಲ. ಅದ್ರ ಕ್ವಾಲಿಟಿನೇ ಬೇರೆ. ಆ ಅರ್ಥದಲ್ಲಿ ಆ ಡಿವೈನ್ 10,000 ಹಾರ್ಸ್ ಪವರ್ ಹತ್ತಿತ್ತು ಅಂದರೆ ಆಗ ಅದು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬಂತು. ಹಾಂ ಹಾಂ ಆ ರಥ ಬೇರೆ. ಆ ರಥ ಕೊಟ್ಟಿದ್ದು ಇದು ಅರ್ಜುನ ಉಪಯೋಗಿಸ್ಲಿಕ್ಕೆ, ಇದು ಉಪಯೋಗಿಸ್ಲಿಕ್ಕೆ ಕೊಟ್ಟಿಲ್ಲ. ದೇವಲೋಕದ ರಥ ಇಲ್ಲಿ ಬರಬಾರ್ದು, ಅದು ಕರ್ಕೊಂಡು ಹೋಗ್ಲಿಕ್ಕೆ ಬರುತ್ತೆ ಅಷ್ಟೇ. ಆಫೀಸ್ ಕಾರ್ ಇದ್ದ ಅವ್ರಿಗೆ ಕೊಡೋದಿಲ್ಲ, ಆಫೀಸ್ ವೆಹಿಕಲ್. ಆಫೀಸ್ ವೆಹಿಕಲ್ ಅಡ್ವಾಂಟೇಜ್ ಏನು ಗೊತ್ತಾ? ಇನ್ನೊಂದು, ಎಲ್ಲೂ ಪಾಸಿಗೆ ಏನು ಬೇಕಾದ್ರೆ ವೆಹಿಕಲ್ ನೋಡಿದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಕಡೆ ಸಾಲ ಹೋಗ್ಬಿಡ್ತಾರೆ. ಕುಡಿದೆಲ್ಲ ಇದು ಕೂಡ ಮೊದಲಿತ್ತಲ್ಲ ನಿಮ್ಮ ಇದರಲ್ಲಿ ಟೋಲ್ ಕೊಡ್ಬೇಕಾದ್ರೂ ಕೂಡ ಅದಕ್ಕೆಲ್ಲ ಇದ್ರ ಎಲ್ಲೂ ನಿಲ್ಲಿಸ್ಬೇಕಾದ್ರೆ ಹೋಗ್ತಿರ್ಬೋದು ಆ ಕಡೆ. ಅದು ವೆಹಿಕಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರಿಗೆ. ಹಾಂ ಯಾವುದಾ ಸ್ಪೇಸ್? ಅಲ್ಲಿ ಶಿಪ್ ಪ್ಯಾಕ್ ಇದನ್ನೇ ಹೇಳಿದ್ದೀವಿ. ಶಿಪ್ ಪ್ಯಾಕ್ ಬೇಕು, ರಥನೇ ಹೇಳಿದರೆ ಸಾಕಲ್ಲ. ರಥ ಮಾಡ್ಕೋಬೋದು ಅಷ್ಟೇ. ಬಟ್ ಅದು ತೊಗೊಂಡಿದ್ದೆ ರಥ, ಅಂಥ ರಥ ಅದು. ಅರ್ಜುನ ರಥಕ್ಕೆ ಏನು ಶಕ್ತಿ ಇತ್ತು? ಏನಿತ್ತು ಮರ್ತೋಯ್ತು? ಅಂಬರಗೇನ ರಥ ಹೇಳಿದ್ದು, ಹಾರ್ತಾ ಇತ್ತು ರಥ. ಈಗ ಬಂದಿದೆಯಲ್ಲ ಫ್ಲೈಯಿಂಗ್ ಕಾರ್ಸ್ ಅಂತೇಳಿ, ಆ ಥರ ಇತ್ತು. ಎಲ್ಲ ಕಾರು ಫ್ಲೈ ಮಾಡೋದಿಲ್ಲ, ಆ ಡಿಸೈನ್ ಆಗಿದ್ದರೆ ಆಗಿರುತ್ತೆ ಅಷ್ಟೇ. ಆ ರೀತಿ ಶುರು ಮಾಡಿದ್ದಾರೆ, ಈಗಾಗಲೇ ಪ್ರಯೋಗ ಮಾಡ್ತಿದ್ದಾರೆ. ಹೇಳ್ತಾರೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಬಂದ ಹಾಗಿಲ್ಲ. ಯಾರು ಅಲ್ಲ, ಯಾರವರು ಯಾರವರು? ಹಾಂ ಹೌದಾ? ಸರಿ ಹಾಂ ಶುರುವಾಗಿದೆ. ಸರಿ ಸರಿ. ಆ ಥರ ಅರ್ಜುನ ಸ್ಪೆಸಿಫಿಕ್ ಅಂದರೆ ಬರೀ ಸ್ವಲ್ಪ ಹಿಡಿಯೋದಲ್ಲದು, ಸ್ವರ್ಗಕ್ಕೂ ಹೋಗೋ ಶಕ್ತಿ ಅದಕ್ಕಿತ್ತು. ಆದರೆ ಅಲ್ಲಿ ಹೋಗಬಾರ್ದು. ನಾನು ಕಳಿಸ್ತೀನಿ ಅಂತ ಕಳಿಸ್ತೀನಿ ಅಂತ ಅದ್ರ ಜೊತೆ ಗೌರವ ಕೊಡೋ. ನಿಮಗೆ ಕಾರಿಲ್ಲ, ನಮ್ಮ ಕಾರ್ ಕಳಿಸ್ತೀವಿ, ನಿಮಗೆ ಕಾರಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಏನರ್ಥ ಅದಕ್ಕೆ? ಗೌರವ ಅರ್ಥ. ಕೆಲವೊಮ್ಮೆ ಹೇಳಿದ್ದೀವಿ ನಾವೇ ಬರ್ತೀವಿ ಕಳಿಸ್ಬಾರ್ದು ಹೇಳ್ತಾರೋ, ಕಳಿಸಿ ಅದಕ್ಕೇನಂತ ಹೇಳ್ತಾರೆ. ಇಂದ್ರೋರ್ಜುನಂ ಸಮಾಗಮ್ಯ ಪ್ರಾಹ ಪ್ರೀತೋಸ್ಮಿ ತೇನಘ ರುದ್ರದೇಹ ಸ್ಥಿತಂ ಬ್ರಹ್ಮ ವಿಷ್ಣುವಾಖ್ಯ. ನೋಡಿ ಸ್ವಾರಸ್ಯ, ನೀನು ವಿಷ್ಣು ಸಂತೋಷಪಡಿಸಿದ್ರಲ್ಲ, ನಮ್ಮ ಭಾರಿ ಸಂತೋಷ ಆಗಿದೆ ಅಂತ ಹೇಳ್ತಾರೆ. ಬಾಸಿಗೆ ಬೇಕಾದರೆ ಎಲ್ರಿಗೂ ಬೇಕಾದವನೇ ಅವನು. ಬಾಸ್ ಒಬ್ರಿಗೆ ಅಗೇನ್ಸ್ಟ್ ಆಗಿ ಅವ್ರು ನೋಡಿದ ತಕ್ಷಣ ಈ ಕಡೆಯಿಂದ ಹೋಗ್ಬಿಡ್ತಾರೆ. ಅವ್ರು ನೋಡಿದ ತಕ್ಷಣ ನಮಗೆ ಇಲ್ಲಿ ಕೆಟ್ಟ ಹೆಸರು ಬರುತ್ತೆ ಅಂಥೇಳಿ. ಅದಕ್ಕೇನೆ ವಾಸುದೇವ. ದೇವರು ಯಾರು? ವಾಸುದೇವ. ಅದು ಅನುಗ್ರಹ ಮಾಡಿದ್ದಕ್ಕೇನಾಯ್ತು ಈಗ? ಸ್ವಾರಸ್ಯ ನೋಡಿ, ದೇವರ ಅನುಗ್ರಹ, ವಿಷ್ಣು ಅನುಗ್ರಹದಿಂದ ರುದ್ರದೇವರಿಗೆ ಗೌರವ ಬಂತು. ಅವರ ಅನುಗ್ರಹದಿಂದ ಇಂದ್ರದೇವರು ಬಂದರು. ಈಗ ಉಳಿದ ದೇವತೆಗಳೆಲ್ಲ ಬಂದುಬಿಟ್ರು. ಸತಾಂ ಪ್ರಸತ್ಯೈತೆ ನಿರಂತರಾಯಿ. ಯಾರು ಒಬ್ಬರು ಒಲಿದ್ರೆ ಎಲ್ಲರೂ ಒಲಿತಾರೋ ಅವ್ರು ಯಾರು? ವಾಯುದೇವರು. ಯಾಕೆ ಮೇಲಿನ ದೇವರು ಒಲಿತಾನೆ, ಅತ್ಯಂತ ಪ್ರಿಯ. ಕೆಲವರಲ್ಲಿ ಅತ್ಯಂತ ಭಕ್ತಿ. ಅದಕ್ಕೆ ಮಧ್ವದಲ್ಲಿ ಏನು ಹೇಳಿದರು ಅವರು? ಯಾತಕ್ಕೆ ಬರೀತಿದ್ದೇನೆ ಅಂದರೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈತ ನಿರಂತರಾಯಿ. ಸತಾಂ ಪ್ರಸತ್ಯೈ ಮುಕುಂದ ಭಕ್ತಿ. ಮುಕುಂದ ಭಕ್ತಿ ಮೇಲೆ ಒಂದು, ಕೆಳಗಿರೋದೆಲ್ಲ ಸತಾಂ ಪ್ರಸತ್ಯ, ಮಧ್ಯ ವಾಯುದೇವರಿದ್ದಾರೆ. ಅದಕ್ಕೆ ಮಧ್ಯಮ ಅಂತಲೇ ವಾಯುದೇವರ ಹೆಸರು. ಅರ್ಥ ಆಯ್ತಾ? ಅವ್ರ ಎಲ್ಲರಿಗೂ ಮೀಡಿಯೇಟರು. ಅವರೊಬ್ಬರು ನಮಗೆ ಫೇವರಬಲ್ ಆಗಿದ್ದರೆ ಎಲ್ಲರೂ ಫೇವರಬಲ್ ಇದ್ದಾಗ ಲೆಕ್ಕ. ಅರ್ಜುನಲ್ಲಿ ಅದು ಅಲ್ಲೊಂದು ಕಾರಣ ಇದೆ, ಒಳಗೆ ವಾಯುದೇವರ ಆವೇಶ ಇದೆ, ವೀರನಾಮಕ ವಾಯುದೇವರ ಆವೇಶ ಇದೆ. ಇವೆಲ್ಲ ಪ್ಲಸ್ ಪಾಯಿಂಟ್ ಆತನಿಗೆ. ರುದ್ರದೇಹ ಸ್ಥಿತಂ ಬ್ರಹ್ಮ ವಿಷ್ಣುವಾಖ್ಯಂ ತೋಷಿತಂ ಮಯ. ನಮ್ಮ ಭಾರಿ ಆವೇಶ ಗೊತ್ತಾಗದೆ ಹೋದರು ಅಲಂಕಾರಕ್ಕೆ ಕೂಡಿಸಿರ್ತಾರೆ. ಅವತ್ತೇ ಆಗಿನ ಮಟ್ಟಿಗೆ ಎಲ್ಲರೂ ನಮಸ್ಕಾರ ಮಾಡ್ತಿರ್ತಾರೆ. ಅದಕ್ಕೆ ಅಲ್ಲಿ ಯಾರಿದ್ದಾರೆ ಈಗ? ವ್ಯಕ್ತಿ ಅಲ್ಲ, ಆವೇಶ ಮಾಡಿದ್ದಾರೆ. ಅವರು ಕೂಡ ಏನಂತ ತಿಳ್ಕೊಂಡು ಊಟ ಮಾಡಿ ಮಾತಾಡಬೇಕೀಗ. ಅಹಂ ಬ್ರಹ್ಮಾಸ್ಮಿ ಅನ್ಕೋಬಾರ್ದು. ಏನು ಅನ್ಕೋಬೇಕು? ಆವಾಹನ ಮಾಡಿದ್ದಾರೆ, ಗೌರವ ಅವರಿಗೆ, ನಮಗೆಲ್ಲ. ಆ ಮಟ್ಟಿಗೆ ಅನುಸಂಧಾನ ಇರಬೇಕು. ತಮಗೇನು ತಿಳ್ಕೊಂಡಿದ್ದಾಗಬಾರ್ದು. ರುದ್ರದೇಹ ಸ್ಥಿತಂ ಬ್ರಹ್ಮ ವಿಷ್ಣುವಾಕ್ಯ. ಅಲ್ಲಿ ಆ ಮಟ್ಟಿಗೆ ನಮ್ಗೆ ಆವೇಶ ಶಬ್ದ ಅರ್ಥ ಆಗುತ್ತಾಗ. ಆವಾಹನ ಮಾಡಿದಾಗ ಏನಾಯಿತು? ಆವೇಶ ಬಂತು. ಗೊತ್ತಾಯ್ತಾ? ಅಷ್ಟು ತಿಳ್ಕೊಂಡ್ರೆ ನಮಗೆ ಆವೇಶದ ಕಾನ್ಸೆಪ್ಟ್ ಹೇಳಿದಾಗೆ. ಆಚಾರ್ಯ, ನೀವು ಪ್ರಶ್ನೆ ಕೇಳಿದ್ರಲ್ಲ ಏರ್ಪ್ಲೇನಲ್ಲಿ ಎಷ್ಟು ಹಾರ್ಸ್ ಪವರ್ ಅಂತ, ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಏನಂತ? 59,000. ಯಾವುದು? ಬೋಯಿಂಗ್ 747 ಕಾಮೆಂಟ್ ಮಾಡಿದ್ರೆ ಉತ್ತರ ಕೊಟ್ಟಿದ್ದಾರೆ. ಅದೇ ಏನದ
ಅಂದರೆ ನೀವು ಹೇಳಿ ಸಜೆಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟು 59,000 ಹಾಂ 59,000 ಹಾರ್ಸ್ ಪವರ್. ಹಾರ್ಸ್ ಪವರ್ ಸರಿ. ಅದಕ್ಕೆ ಇದು ಅಲ್ಲ, ಅದು ಡಿವೈನ್ ಆದ್ದರಿಂದ ಹೋಯ್ತಲ್ಲಿ ಕ್ಯಾನ್ಸಲ್ ಆಯಿತು. ಇದು 59,000 ಹಾರ್ಸ್ ಪವರ್ ಕೂಡ ಒಂದಕ್ಕೆ ಸಾಟಿ ಆಗಲ್ಲ, ಅದು ಅಷ್ಟು ಮೇಲೆ ಹೋಗ್ಬಿಡೋದು. ಹಾಂ ಹಾಂ ಇದು ಕಂಪೇರ್ ಮಾಡಲಿಕ್ಕೆ ಬರೋಲ್ಲ. ಡಿವೈನ್ ಅಂತ ಹೇಳಿದ ತಕ್ಷಣ ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದಲ್ಲ. ಇಂಪಾರ್ಟೆಂಟ್ ಅಂತ ಅಷ್ಟೇ ಕತೆ ಮುಗಿದೋಯ್ತು ಅದ್ರ. ಈಗ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ ಅದು. ಆಯಿತಾ? ಇಂದ್ರೋಜ್ಜನಂ ಸಮಾಗಮ್ಯ ತೇನ ಲೋಕ. ಇವತ್ತು ನೋಡಿ ಪ್ರಿನ್ಸಿಪಾಲ್ ಇರ್ತಾನೆ, ಸ್ಟಾಫ್ ಇದೆ, 100 ಜನ ಸ್ಟಾಫ್ ಇರ್ತಾರೆ, ಒಬ್ಬ ಪ್ರಿನ್ಸಿಪಾಲ್ ಇರ್ತಾನೆ. ಪವರ್ ಎಷ್ಟಿದೆ ಅವರಿಂದೀಗ? ಅಷ್ಟ್ರ ಮೇಲೆ ಅಧಿಕಾರ ಇದೆ. ಒಬ್ಬ ಹೆಡ್ ಇದ್ದಾನೆ, ಸೀನಿಯರ್ ಏನೇ ಆಗಿರ್ಬೋದು, ಆ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಸಂಬಂಧ. ಇವ್ರು ಎಂಟೈರ್ ಇದಕ್ಕೆ ಅಧಿಕಾರ ಬರುತ್ತೆ. ಎಂಟೈರ್ ಅದು ಸ್ವಲ್ಪ ಯೋಚನೆ ಮಾಡಿದರೆ ಪವರ್ ಹೇಗೆ ವೇರಿ ಆಗುತ್ತೆ ಇಮಿಡಿಯೇಟಾಗಿ. ತಾಲೂಕು ಎಷ್ಟು, ಡಿಸ್ಟ್ರಿಕ್ಟ್ ಎಷ್ಟಿದೆ, ಪವರ್ ಎಷ್ಟು ಸಡನ್ನಾಗಿ ವೇರಿ ಆಗಿಬಿಡುತ್ತೆ. ಒಂದು ಸಲ ಪ್ರಮೋಷನ್ ಬಂತು ಅಂದರೆ ಅಷ್ಟು ವೇರಿ ಆಗಿಬಿಡುತ್ತೆ. ಕಂಪೇರ್ ಮಾಡೋಕ್ಕೆ ಬರೋದೇ ಇಲ್ಲ, ಅಷ್ಟು ಜಾಸ್ತಿ ಆಗಿಬಿಡುತ್ತೆ. ತೇರಲೋಕಂ ಸಮಾಗಚ್ಚ ಪ್ರೇಷಯಾಮಿ ರಥಂ ತವ. ನಾನು ರಥ ಕಳಿಸ್ತೇನೆ ಬಾ. ಇತ್ಯುಕ್ತ ಪ್ರಯವು ಇಂದ್ರ ತದ್ರಥೇನ ಚ ಮಾತಲಿ. ಇತ್ಯುಕ್ತ ಅಲ್ಲೇ ಕೊಡೋದು ಬೇರೆ, ಮನೆಗೆ ಕರೆದು ಕಾಣಿಕೆ ಕೊಡೋದು ಆ ಟೈಪ್ ಆಯಿತು. ಮನೆಗೆ ಕರೆದು ಕೊಡೋದು ಬೇರೆ, ಅಲ್ಲೇ ಕೊಟ್ಟು ಹೋಗೋದು ಬೇರೆ. ಇದು ಮನೆ ಕರೆದೇ ಕೊಡ್ತೀರಿ ಅಂತೇಳಿ, ಅದು ಸ್ವರ್ಗಲೋಕ ದೊಡ್ಡ ಇದಕ್ಕೆ ವಿತ್ ಸ್ಪೆಷಲ್ ಆನರ್. ಮಾತಲಿಹಿ ಮಾತಲಿ ಅಷ್ಟು ಮಾಡಿ ಹೊರಟ. ಆಯಾತ್ ಪಾರ್ಥಸ್ತಮಾರುಹ್ಯ ತಕ್ಷಣ ಮಾರುತಿ ಬಂದ. ಯಾರೋ ಮಾತಲಿ ಬಂದ. ಪ್ರಯವು ಇಂದ್ರ ತದ್ರಥೇನ ಚ ಮಾತಲಿಹಿ ಆಯಾತ್ ಹೇಳಿದ ತಕ್ಷಣ ಹೋಗಿ ಆಯಿತು, ಕಳಿಸಿ ಆಯಿತು, ಬಂದು. ಆಯಾತ್ ಪಾರ್ಥ ತಮ್ಮಾರುಹ್ಯ ಯಯೋ. ಈ ದೇವತೆಗಳಿಗೆ ಬರ್ತಾ ವೆಹಿಕಲ್ ಬೇಕಾಗಿಲ್ಲ ಅವರಿಗೆ. ಯಾತಕ್ಕೆ? ಅವ್ರ ಬಾಡಿನೇ ಹಾಗೆ, ತೇಜೋಮಯ ಶರೀರ ಅವ್ರದ್ದು, ಏನು ಬೇಕಿಲ್ಲ ಅವರಿಗೆ. ಅದಕ್ಕೆ ರಥ ಇಲ್ಲಿ ಕರ್ಕೊಂಡು ಜೊತೆಗೆ ಹೋಗೋಣ ಅದಕ್ಕೆ ಕರ್ಕೊಂಡು ಹೋಗ್ಬೇಕು, ಕತೆ ಕರ್ಕೊಂಡು ಹೋಗಲಿಲ್ಲ. ಯಾಕೆಂದರೆ ರಥದಲ್ಲಿ ಬಂದಿಲ್ಲ ಅವರು, ಹಾಗೆ ಅಪೇರ್ ಆಗಿದೆ, ಹಾಗೆ ಅಂತರ್ಧಾನರಾಗಿಬಿಡ್ತಾರೆ. ಅವ್ರ ಶಕ್ತಿ ಬೇರೆ, ಇದ್ರ ಮೆಟೀರಿಯಲ್ಲೇ ಬೇರೆ ಅವ್ರ ಬಾಡಿ. ಇವಾಗ ಮೈಕ್ರೋವೇವ್ಸ್ ಹೇಗೆ ಹೋಗುತ್ತೆ, ಎಕ್ಸ್ರೇಗೂ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ. ಮೈಕ್ರೋವೇವ್ಸ್ ಎಲ್ಲ ಫುಲ್ ಕ್ಲೋಸ್ ಆಗಿರ್ತಾರೆ, ಫಸ್ಟ್ ಟಿ ವಿ ನೋಡ್ತಾ ಕೂತಿರ್ತಾರೆ. ಮೈಕ್ರೋವೇವ್ಸ್ ಒಳಗೆ ಬಂದಿರೋದು. ಅದೇ ನೀವು ಬ್ಯಾಟ್ರಿ ಟಾರ್ಚ್ ಹಾಕಿರೋ ಬರೋದಿಲ್ಲ, ಅದು ಟಾರ್ಚ್ ಲೈಟ್ ಹಾಕಲ್ಲ, ಬಿದ್ದು ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ಒಂದೊಂದಕ್ಕೆ. ಹಾಂ ಹಾಂ ರಥ ಅಂತ ಕಳಿಸಿದ್ದೆ, ರಥ ಕಳಿಸಿದ್ರಲ್ಲ ಈಗ. ಯಾಕೆ ಹೋಗೋ ಐಡಿಯಾ ಇದೆಯಲ್ಲ, ಹೋಗೋ ಐಡಿಯಾ ಇಲ್ಲ, ಅದೇನಿಲ್ಲ ಅದಕ್ಕೆ. ಹಾಗೆಲ್ಲ ಸಾಧ್ಯ, ಅವೆಲ್ಲ ಗೊತ್ತಾಗೋದೇ ಇಲ್ಲ ನಮಗೆ ಅವೆಲ್ಲ. ಆ ದೇವತೆಗಳ ವ್ಯಾಪಾರ. ಅವರ ಪರೋಕ್ಷ ಪ್ರಿಯ ಇದೆ, ಪ್ರತ್ಯಕ್ಷ ದ್ವಿಷ. ಅದು ಯಾರು ಕೆಲವು ರೂಟ್ ಅವೆಲ್ಲ ಹೇಳೋಕ್ಕೂ ಹೋಗೋದಿಲ್ಲ ಅವರು. ಅದನ್ನು ಆ ವಿಷಯ ಕೇಳೋಕ್ಕೂ ಹೋಗಬಾರ್ದು ನಾವು. ಯಾಕೆ ಅಂತ ಕೇಳಿದರೆ ಅದು ನಮಗೆ ಹೇಳಿದರೂ ಅರ್ಥ ಆಗಲ್ಲ. ಜೊತೆಗೆ ಇಷ್ಟೆಲ್ಲ ಹೇಳಿದರೂ ಕೂಡ ನಮಗೇನು ಅರ್ಥ ಆಗಲ್ಲ. ಈ ಪ್ರೇಯರ್ ಬಂದು ಕಾರ್ಯ ಆಗೋದು ಡಿಸ್ಕಸ್ ಮಾಡಿ ಎದ್ದೋಗ್ಬಿಡ್ತೇವೆ, ಕೊಡೋದಿಲ್ಲ, ಮೆಲ್ಲಗೆ ಎದ್ದೋಗ್ಬಿಡ್ತಾರೆ ಆ ಕಡೆಯಿಂದ. ಯಾಕೆ ಅರ್ಥ ಮಾಡ್ಕೊಳೋಕ್ಕಾಗಲ್ಲ, ಅದು ಟೆಕ್ನಿಕಲ್. ಅದು ಅಲ್ಲ, ಟೆಕ್ನಿಕಲ್ ಆದಾಗ ನಮಗೆ ನಾನ್ ಟೆಕ್ನಿಕಲ್ ಅರ್ಥ ಆಗಲ್ಲ. ಅದು ಡಿವೈನ್ ಟೆಕ್ನಾಲಜಿ ಜೊತೆಗೆ ಎರಡೆರಡಲ್ಲಿ ಪ್ರಾಬ್ಲಮ್ ಇರೋದು. ಆ ರೂಟೇ ಬೇರೆ. ಆಚಾರ್ಯ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ವನವಾಸ ಮಾಡಬೇಕಾಗಿತ್ತು ಅರ್ಜುನ, ಆದರೆ ವನವಾಸ ಮಾಡಬೇಕಾಗಿತ್ತು, ಅದು ಸ್ವರ್ಗಕ್ಕೆ ಹೋದ್ನಲ್ಲ. ಅದು ದುರ್ಯೋಧನ ಕೇಳಬೇಕು, ಇವ್ರು ಯಾಕೆ ಕೇಳ್ತಾರೆ ಅದನ್ನು? ದುರ್ಯೋಧನ ಪ್ರಶ್ನೆ ಅದು. ಯಾರಿಗೆ ರೈಟ್ ಇದೆ? ಕೇಸಾಕ ರೈಟ್ ಯಾರಿಗಿದೆ? ಅವನ ಥರ ಕರಾರೀಗ ಅವ್ರಿಗೆ ಕೇಳಲಿಲ್ಲ. ಯಾಕೆಂದ್ರೆ ವಿಷಯನೇ ಗೊತ್ತಿಲ್ಲ ಅವರಿಗೆ. ಅವ್ರು ಗೊತ್ತಾಗೋ ಹೊತ್ತಿಗೆ ಎಲ್ಲ ಹೋಗಿರ್ತಾರೆ ಬಿಡೋದು. ಅವ್ರಿಗೆ ತಲೆ ನಮ್ಮ ರಾಜ್ಯ ಸಿಕ್ಕರೆ ಸಾಕಷ್ಟೆ. ಆ ಬಗ್ಗೆ ಅವ್ರು ಬಾದರಾಗೋಣಲ್ಲ ಅವನಿಗೆ. ಅದಕ್ಕೆ ಅದಕ್ಕೆ ಹೇಳ್ತಾರಲ್ಲ, ಕೂಪ ಮಂಡು ಕೈ ಇದ್ದಾಗ. ಅಷ್ಟೆಲ್ಲ ಸರಿಯಾಗಿ ಅರ್ಥ ಆಗಿಬಿಟ್ರೆ ಅಷ್ಟು ದೊಡ್ಡವನು ಸಾಹಸ ನಮಗೆ ಯಾಕೆಂದು ಬಿಟ್ಬಿಡ್ತಾಯಿದ್ದು. ಅದೆಲ್ಲ ಇಲ್ಲಿ ಅವರಿಗೆ. ಕೃಷ್ಣ ವಿಶ್ವರೂಪ ತೋರಿಸು ಏನು ಅನಿಸ್ತೆ ಅವನಿಗೆ? ಏನೋ ಮ್ಯಾಜಿಕ್ ಮಾಡಿದೆ ಅನ್ನಿಸ್ತು ಅಷ್ಟೇ, ಹೊರತು ಗೊತ್ತಾಗಲಿಲ್ಲ. ಇದು ಹಾಗೆ ಏನೋ ಹೇಳ್ತಾ ಇಲ್ಲೇ ಹೋಗಿರ್ತಾರೆ ಆ ಕಡೆಗೆ, ಅದು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ನಾನು ನಂಬೋದಿಲ್ಲ ಅಂತಾರೆ. ನಾಸ್ತಿ ಇವತ್ತಿಗೂ ವಿಚಾರವನ್ನು ಎಷ್ಟು ಹೇಳಿದ್ರು ನಂಬಲ್ಲ, ಅವ್ರು ತಲೆಗೆ ಹೋಗೋದಿಲ್ಲ. ಅವ್ರ ಉದ್ದೇಶನೇ ನಂಬಬಾರ್ದು ಅಂತಿರುತ್ತೆ. ಹಾಂ ಹಾಂ ಅಲ್ಲ, ಹೇಳಿದ್ರೆ ಅರ್ಥ ಆಗಲ್ಲ. ಫಸ್ಟು ಈ ಟಿ ವಿ ತಂದರೆ ಅವ್ರು ಬರೋದು ಹಾಕೋರಿಗೆ ಆನ್ ಮಾಡೋಕ್ಕೆ ಬರಲ್ಲ. ಅದು ಅವರೇ ಬರಬೇಕು, ಏನಾರ ಅವರೇ ರಿಪೇರಿ ಮಾಡಬೇಕು. ನೋಡೋದಕ್ಕೆ ಅಷ್ಟೇ ಬರೋದು. ಆಯಾತ್ ಪಾರ್ಥ ತಮಾರುಹ್ಯ ಯಯೌ ತಾತ ನಿವೇಶನಂ ಪೂಜಿತೋ ದೈವತೈಸ್ತರ್ವೈ ಇಂದ್ರಿಯೇಣ ನಿವೇಶಿತ ಇಂದ್ರೇಣೈವ ನಿವೇಶಿತ. ಬಂದ ಪಾರ್ಥ ಕುತ್ಕೊಂಡ. ಯಯೌ ತಾತ ನಿವೇಶನ. ಎಲ್ಲಿಗೆ ಹೊರಟ? ತಾತ ತಂದೆ ಮೂಲ ರೂಪ, ಅದ್ರ ಮನೆಗೆ ಹೊರಟ. ಅಲ್ಲಿ ಪೂಜಿತ ದೈವತೈ ಸರ್ವೈ. ಅರ್ಜುನನಿಗೆ ಇದೇ ದೇಹದಲ್ಲಿ ಹೊರಗೆ ಬರಲ್ಲ ಅರ್ಜುನನಿಗೆ. ಯಾಕೆ? ಫುಲ್ ಸೂಟ್ ಹಾಕ್ಕೊಂಡು ಸ್ನಾನ ಮಾಡೋದು ಪಂಜಿತ ಆಗಿಬಿಡುತ್ತೆ. ಸುಮಾರು 3 ಈಜೋಡಿ ಅಂತ ಹೇಳಿದ್ರೆ ಕಷ್ಟ ಆಗಿಬಿಡುತ್ತೆ. ಈ ದೇಹ ಬೇರೆ ಇದು.
ಈ ದೇಹದಲ್ಲಿ ಹೊರಗೆ ಬರಲ್ಲ ಇದಕ್ಕೆ. ಆ ದೇಹ ಬೇರೆ, ವ್ಯಕ್ತಿ ಅವರೇ. ಎಷ್ಟು ಡಿಫ್ರೆನ್ಸ್ ಇದೆ, ಸ್ವಾರಸ್ಯ. ಮಡಿಯಲ್ಲಿ ಬೈಲಿಗೆ ಏನು ಅರ್ಥ ಆಗುತ್ತೆ, ಮಡಿಯಲ್ಲಿದ್ದ ಕೆಲಸ ಹೇಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಬೇರೆ ಬೇರೆ ಆ ರೀತಿಯ. ಏನು ಗೊತ್ತಿದೆ ಆದ್ರೆ ಗೊತ್ತಾದ್ರೂ ಪೂರ್ತಿ ಆ ಕ್ಲಾರಿಟಿ ಬರಲ್ಲ ಅವರಿಗೆ, ಸ್ವಲ್ಪ ಬೇರೆ ಆಗಿರುತ್ತೆ. ಪೂಜಿತೋ ದೈವ ಎಷ್ಟೊತ್ತೆ ತಮ್ಮದೇ ಫೋಟೋ ನೋಡ್ಕೋತಾರೆ ವಯಸ್ಸಾದ ಮೇಲೆ, ನಂದ ಅನ್ಕೊಂಡು ಆಶ್ಚರ್ಯ ಆಗುತ್ತೆ. ತಮ್ಮದ ಇದು ಯಾರು ಇವರು ಉಳಿದವ್ರು ನಂಬಲ್ಲ, ಅವರು ನಂಬಲ್ಲ, ಆ ಸ್ಥಿತಿಯಲ್ಲಿರುತ್ತೆ. ಆಗ ಹೋಲಿಕೆಯೇ ಇರೋದಿಲ್ಲ, ಏನೇನೂ ಇರೋದಿಲ್ಲ. ತೇನ ಸಾರ್ಧಂ ಉಪಾಸೀರತ್ ತಸ್ಮಿನ್ ಐಂದ್ರೇ ವರಾಸನೆ. ಪೂಜಿತೋ ದೇವತೆಗಳೆಲ್ಲ ಅದ್ರ ಭಾರಿ ಗೌರವವನ್ನು ಕಂಡರು. ಇಂದ್ರೇಣೈವ ನಿವೇಶಿತ, ಒಂದು ಅವತಾರ, ಇನ್ನೊಂದು ಇಂದ್ರನೇ ಕರೆದಿರೋದು ಬೇರೆ. ತೇನ ಯಾವಾಗಲೂ ಕರೆದಾಗ ಹೋದಾಗ ಗೌರವ, ತಾವಾಗ ಹೋದರೆ ಬರೋದಿಲ್ಲ. ಇದಕ್ಕೆಲ್ಲ ಮದ್ದೆ ಹೇಳಿದರೆ ಅದು ಬೇರೆ ಅಂತ ಹೇಳ್ತಾರೆ. ಅವರಾಗಿ ಹೋದರೆ ನಾಬೇರಲ್ಲಾಗಿರುತ್ತೆ ಅಷ್ಟೇ. ಇದಾದರೆ ಫುಲ್ ರೆಸ್ಪೆಕ್ಟ್ ಸಿಗುತ್ತೆ. ತೇನ ಸಾರ್ಧಂ ಉಪಾಸೀತ ತಸ್ಮಿನ್ ಐಂದ್ರೇ ವರಾಸನೆ. ಬರೀ ಲೋಕಕ್ಕಲ್ಲ, ತನ್ನ ಅರಮನೆಗೆ, ಸಭೆಗೆ, ಬರೀ ಸಭೆಗಲ್ಲ, ತನ್ನ ಸಿಂಹಾಸನಕ್ಕೆ ಜೊತೆ ಕೂಡಿಸ್ಕೊಂಡಿದೆ ಇಂದ್ರದೇವರು ಪಕ್ಕದಲ್ಲಿ. ಅರ್ಧಾಸನ ಅಂತ ಹೇಳ್ತಾರೆ, 1/2 ಅಂದರೆ 3 ರೂಪಾಯಿ 6 ರೂಪಾಯಿ ಸಂಬಂಧ ತೋರಿಸ್ದಾಗಾಯ್ತು. ಉಳಿದವರಿಗೆ ಎಷ್ಟು ಅರ್ಜುನ ಬಗ್ಗೆ ಲೈಕಿಂಗ್ ಇದೆ ಅಂತ ಗೊತ್ತಾಗಬೇಡ. ಪೂಜಿತೋ ದೈವತೈ ಸರ್ವೈ ಇಂದ್ರೇಣೈವ ನಿವೇಶಿತ ತೇನ ಸಾರ್ಧಂ. ಸಾರ್ಧಂ ಅಂದ್ರೇನು? ಅರ್ಧ ಅಲ್ಲ, ಸಾರ್ಧಂ ಅಂದರೆ ಜೊತೆ, ಸಾಕಂ ಅಂತ ಅರ್ಥ, ಸಹ ಅಂತ ಅರ್ಥ. ಅದು ಅವ್ಯಯ. ಅರ್ಧ 1/2 ಅಂತ ಅರ್ಥ ಮಾಡ್ಕೋಬಾರ್ದು, ಜೊತೆ ಕೂಡಿಸ್ಕೊಂಡ ಅಂತ ಅರ್ಥ. ಉಪಾಸೀತ ತಸ್ಮಿನ್ ಐಂದ್ರೇ ವರಾಸನೆ. ವರಾಸನ ಭಾಳ ಶ್ರೇಷ್ಠ. ಇಂದ್ರೇನು ಸಂಬಂಧಪಟ್ಟಿದ್ದ ಐಂದ್ರ ಅಂತಾಯಿತು. ಪೂರ್ವ ದಿಕ್ಕು ಐಂದ್ರ ದಿಕ್ಕು ಅಂತ ಕರೀತಾರೆ. ಇಂದ್ರೇನು ಸಂಬಂಧಪಟ್ಟ ದಿಕ್ಕು ಐಂದ್ರ ದಿಕ್ಕು, ವರಾಸನೆ. ಆಗೊಂದು ಪ್ರಸಂಗ ನಡೀತು. ಪ್ರೀತ್ಯಾ ಸಮಾಶ್ಲಿಷ್ಯ ಕುರು ಪ್ರವೀರಂ ಶಕ್ರೋ ದ್ವಿತೀಯಾಂ ತನುಮಾತ್ಮನಃ ಸಹ ಈಕ್ಷನ್ಮುಖಂ ತಸ್ಯ ಮುಮೋದ ಸೋಪಿ ಯುವಾಸ ತಸ್ಮಿನ್ ವತ್ಸರಾನ್ ಪಂಚಲೋಕೇ. ಪ್ರೀತ್ಯಾ ಸಮಾಶ್ಲಿಷ್ಯ ಕುರುಪ್ರವೀರಂ ಶಕ್ರಃ ದ್ವಿತೀಯಾಂ ತನುಂ ಆತ್ಮನಃ ಸಹ ಈಕ್ಷನ್ಮುಖಂ ತಸ್ಯ ಮುಮೋದ ಸಹ ಅಪಿ ಹಿ ಉವಾಸ ತಸ್ಮಿನ್ ವತ್ಸರಾನ್ ಪಂಚ ಲೋಕೆ. ಪ್ರೀತ್ಯಾ ಸಮಾಶ್ಲಿಷ್ಯ ಕುರುಪ್ರವೀರಂ. ಕುರುಪ್ರವೀರನಾದ ಅರ್ಜುನನನ್ನು ಪ್ರೀತ್ಯಾ ಸಮಾಶ್ಲಿಷ್ಯ, ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡ. ಆಮೇಲೆ ದ್ವಿತೀಯಾಂ ತನುಮ, ತಂದೆ ಎರಡನೇ ರೂಪ ಅದು, ಆತ್ಮನಃ ಸಹ ಈಕ್ಷನ್ಮುಖಂ. ಅರ್ಜುನ ಮುಖ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ಮಕ್ಕಳ ಮುಖ ನೋಡಿ ಎಂಜಾಯ್ ಮಾಡ್ತಾರಲ್ಲ ಹಾಗೆ ತಂದೆ ರೂಪ. ಈಕ್ಷನ್ಮುಖಂ ತಸ್ಯ ಮುಮೋದ ಸೋಪಿ, ಭಾರಿ ಆನಂದನೂ ಪಟ್ಟ. ಅದು ಅರ್ಜುನನು ಹಾಗೆ ಮಾಡಿದ. ಜೊತೆಗೆ ತಸ್ಯ ಮುಖಂ ಈಕ್ಷನ್, ಈತ ಮುಮೋದ, ಈತನ ಮುಖಂ ಈಕ್ಷ, ಆತ ಅವರು ವಿನೋದ. ಇಬ್ಬರಿಗೂ ಖುಷಿಯಾಯಿತು. ಮುಮೋದ ತಸ್ಮಿನ್ ವತ್ಸರಾನ್ ಪಂಚಲೋಕೆ. ಎಷ್ಟು ವರ್ಷ ಇದ್ದ ಅರ್ಜುನ ಅಲ್ಲಿ? 5 ವರ್ಷ ಇದ್ದ. 5 ವರ್ಷ ಸ್ವರ್ಗದಲ್ಲಿ. ಸೊ ವನವಾಸ ಎಷ್ಟೋಯ್ತು ಈಗ? 12 ವರ್ಷ ಇಲ್ಲೇ ಆರಾಮ ಸ್ವರ್ಗದಲ್ಲಿ ಇದ್ದುಬಿಟ್ಟ ನಡೆಯುತ್ತೆ. ದುರ್ಯೋಧನ ಇನ್ನೊಂದು ದೃಷ್ಟಿಯಿಂದ ಕೇಳಲ್ಲ. ಅವ್ನಿಗೇನದು, ನನ್ನ ಜಾಗ ದಾಟಿದರೆ ಏನಾರು ಮಾಡ್ಕೋಬಂತಾರಲ್ಲ ಹಾಗೆ, ನಮ್ಮ ಬೌಂಡ್ರಿ ದಾಟಿಬಿಟ್ರೆ ಸಾಕು, ಎಲ್ಲಿಗೋದ್ರೆ ನಾವೇ ತಲೆ ಕೆಡಿಸ್ಕೋಬೇಕು ಅಂತೇಳಿ. ಅವ್ನು ಏನು ಬೇಕು ಅವನಿಗೆ? ಬರೀ ಅಧಿಕಾರ, ಸ್ವಾರ್ಥ ಇಷ್ಟೇ ಇತ್ತು ಹೊರತು ಬೇರೆ ಕಡೆ ಅವ್ನು ಬರೋದಿಲ್ಲ. ನಾವೇ ಬಾಡಿಗೆ ಮನೆಯಲ್ಲಿ ಬಿಡಿಸ್ಬಿಡ್ತಾರೆ. ಅಬ್ಸರ್ವ್ ಮಾಡ್ತೇವೆ, ಎಲ್ಲಿಗೆ ಹೋದ್ರು ಏನು ಮಾಡಿ ಕೇಳೋಕ್ಕೆ ಹೋಗೋದಿಲ್ಲ. ಸದ್ಯನ ಮನೆ ಬಿಟ್ಟ ಸಾಕು ಅಂತ ಹೇಳ್ತಾರೆ ಅಷ್ಟೇ ಹೊರತು. 14 ಹಾಂ 14 ಅಲ್ಲ, 12 ವರ್ಷ ವನವಾಸ. 12 ವರ್ಷ. ನೀವೇ ಹೇಳಿ, ಸೇರ್ಕೊಂಡಿದೆಯಾ ಇಲ್ಲ? ದುರ್ಯೋಧನ ಏನು ಮಾಡ್ತೀವಿ, ಇನ್ನೂ 5 ವರ್ಷ ಜಾಸ್ತಿ ಇದೆ ಅಂತೇನು ಹೇಳಲಿಲ್ಲ, ಗೊತ್ತಾಯ್ತಾ? ಅದರಲ್ಲಿ ಸೇರಿ ನಾನು ಹೇಳಿದ್ದಲ್ಲ, ಅವ್ನ ನನ್ನ ಊರು ಬಿಟ್ಟು ಹೋದರೆ ಸಾಕಪ್ಪ ಅಷ್ಟೇ. ಬಿಡೋದು ಏನಾರು ಮಾಡ್ಕೊಂಡು ನಮಗೇನಂತೆ. ವರಾನ್ ಪಂಚಲೋಕೆ ಸಂವತ್ಸರಾನ್ ಪಂಚಲೋಕೆ ಅಸ್ತ್ರಾಣಿ ತಸ್ಮೈ ಅಧಿಸತ್ಯ ವಾಸವೋ ಮಹಾಂತಿ ದಿವ್ಯಾನಿ ತದೋರ್ವಸೀತಂ. ಇಂದ್ರ ಅಸ್ತ್ರನ ಕೊಟ್ಟರು. ಇಂದ್ರ ತಮ್ಮ ಅಸ್ತ್ರ ಹೇಳಿದ್ದ ಹಾಗೆ ಮಾತು ಕೊಟ್ಟಂತೆ ಎಲ್ಲ ಅಸ್ತ್ರಗಳನ್ನು ಕೊಟ್ಟರು. ಅಸ್ತ್ರಾಣಿ ತಸ್ಮೈ ಅಧಿಸತ್ಯ ವಾಸವ ಮಹಾಂತಿ ಅಸ್ತ್ರಾಣಿ, ಮಹಾಸ್ತ್ರಗಳು ಅಂತ ಅರ್ಥ. ಮಹಾಸ್ತ್ರಗಳನ್ನು ಕೊಟ್ಟ. ಅದು ಎಂಥದ್ದು? ಒಂದು ಅಸ್ತ್ರ, ಇನ್ನೊಂದು ಮಹಾಸ್ತ್ರ, ಮತ್ತೊಂದು ದಿವ್ಯಾಸ್ತ್ರ. ದಿವ್ಯ ಮಹಾಸ್ತ್ರಾಣಿ ಅಂತ ಅರ್ಥ. ಒಟ್ಟಿಗೆ ಸೇರಿಸಿ ಏನಾಗುತ್ತದ? ಮಹಾದಿವ್ಯಾಸ್ತ್ರಾಣಿ, ದಿವ್ಯ ಮಹಾಸ್ತ್ರಾಣಿ ಅನ್ನು ಕೊಟ್ಟು. ತದೋರ್ವಸೀತಂ ಸಂಪ್ರಾಪ್ಯ ಭಾವೇನ ತು ಮಾನುಷ್. ನಮಗೆ ಅರ್ಥ ಆಗುತ್ತೆ. AK-47 ಕೇಳಿರ್ತಾರಲ್ಲ, ಎಷ್ಟು ಡಿಫರೆನ್ಸ್ ಇದಕ್ಕೆ ಅದಕ್ಕೂ. ಆ ದೃಷ್ಟಿಯಿಂದ ಮಹಾಸ್ತ್ರಗಳನ್ನು ಕೊಟ್ಟು. ಸಂಪ್ರಾಪ್ಯ ಭಾವೇನ ತು ಮಾನುಷೇಣ ಮಾತಾ ಕುಲಸ್ಯೇತಿ ನಿರಾಕೃತಾಭೂತ್. ಆಗ ಒಮ್ಮೆ ಊರ್ವಶಿ ಅಲ್ಲಿಗೆ ಬಂದು ಅರ್ಜುನನ ಹತ್ರ. ಅದನ್ನು ಮಹಾಭಾರತ ವಿಸ್ತಾರವಾಗಿ ಹೇಳ್ತಾರೆ. ಅರ್ಜುನ ಊರ್ವಶಿ, ಅವತ್ತು ನರ್ತನ ಇತ್ತು, ಒಂದು ಕಾರ್ಯಕ್ರಮದಲ್ಲಿ ಊರ್ವಶಿಯ ನರ್ತನ ಇತ್ತು ಇಂದ್ರ ಸಭೆಯಲ್ಲಿ.
ನರ್ತನ ನೋಡಿದ ಅರ್ಜುನ, ಬಿಟ್ಕೊಂಡಿಲ್ಲ ಹಾಗೇ ನೋಡ್ತಾ ಇದ್ದ. ಇಂದ್ರಿಗೆ ಏನು ಅನ್ನಿಸ್ತು, ಇವಳ ಮೇಲೆ ಆಸಕ್ತಿ ಇದೆ ಅರ್ಜುನನಿಗೆ ಅಂತ ಹೇಳ್ಬಿಟ್ಟು ಊರ್ವಶಿಗೆ ಹೇಳಿದ, ಅರ್ಜುನ ಹತ್ರ ಹೋಗು ಅಂತ ಕಳಿಸ್ದ. ಆಕೆ ಅಪ್ಸರೆ, ಇವರೆಲ್ಲ ದೋಷ ಇಲ್ಲ ಅವರಿಗೆ. ಆಕೆ ಬಂದಳು. ಆದರೆ ಅಲ್ಲೇನಾಯಿತು ಅಂದರೆ ಉರ್ವಶಿ ಸಂಪ್ರಾಪ್ಯ ಭಾವೇನತು ಮಾನುಷೇಣ ಮಾತಾಕುಲಸ್ಯೇತಿ ನಿರಾಕೃತಾಭು. ಅರ್ಜುನ, ನಾನು ಮೆಚ್ಚಿ ಬಂದಿದ್ದೇನೆ, ಸ್ವೀಕಾರ ಮಾಡಂದ್ರೆ ಇಲ್ಲ, ಆಗೋದಿಲ್ಲ ಅಂತ ಹೇಳಿದೆ. ಯಾತಕ್ಕೆ? ಮಾತಾಕುಲಸ್ಯ, ನಮ್ಮ ಒಂದು ಕುಲದ ತಾಯಿ. ಹೇಗೆ ಕುಲದ ತಾಯಿ? ಹೇಗೆ? ಪುರೂರವ ಏನೋ, ಯಾರಾತ ಪುರೂರವ? ಶಶಾಂಕ ಪುತ್ರಾತ್ ಅಭವತ್ ಪುರೂರವಾಹ. ತಸ್ಯಾಯುರಾಯೋರ್ಹೋಷೋ ಯಯಾತಿ ತಸ್ಯಾಸಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತ. ಚಂದ್ರಮಗ ಬುಧ, ಆಮೇಲೆ ಪುರೂರವ ಬಂದಿರೋದು. ಭಾರಿ ವಂಶದ ಮೂಲ ಪುರುಷರು. ಅಲ್ಲಿ ಬಂದು ಹುಟ್ಟಿದ್ರೆ ನಮ್ಮ ತಾಯಿ ಆಯ್ತೇನೆ, ವಂಶಕ್ಕೆ ತಾಯಿ ನೀನು. ನಾನು ನಿನ್ನ ತಾಯಿಯಾಗಿ ನೋಡ್ತೇನೆ ಹೊರತು ಈ ರೀತಿ ನೋಡೋದಿಲ್ಲ ಅಂತ. ಅರ್ಥ ಆಯ್ತಾ? ಇದು ಅರ್ಜುನನ ವಿಶೇಷವಾದ ಬ್ರಹ್ಮಚರ್ಯಕ್ಕೆ ಸಾಕ್ಷಿ. ಅದಕ್ಕೇನೆ ಮುಂದೆ ಏನಾಯಿತು, ಬ್ರಹ್ಮಚರ್ಯ ವಾಪಸ್ ತೊಗೊಳ್ಬೇಕಾದ್ರೆ ಅವ್ನಿಗೆ ಯಾತಕ್ಕಾಯಿತು ಅಂದರೆ, ಅರ್ಜುನ ಬಾಲ್ಯ ಕೌಮಾರ ಛತ್ರತೇಜ ಬ್ರಹ್ಮಚಾರಿ ಕೌಮಾರಾದಪಿ ಚಾರ್ಜುನ, ಕೃಷ್ಣ ಹೇಳ್ತಾನೆ. ಚಿಕ್ಕಂದಿನಿಂದ ಬ್ರಹ್ಮಚಾರಿ ಅರ್ಜುನ, ಆದ್ದರಿಂದ ಅದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾನೆ. ಅದು ಅರ್ಜುನಿಗೆ ಒಳ್ಳೆ ಟೆಸ್ಟ್ ಇದು ಒಂದು. ಈ ಟೆಸ್ಟ್ನಲ್ಲಿ ಏನು ಗೆದ್ದ ಅರ್ಜುನ ಈಗ? ಸಾಧ್ಯ ಆಕೆ ಹೇಳಿದ್ದು, ಏನೇನೋ ಹೇಳಿದ್ದು ಕೇಳಲಿಲ್ಲ. ಶಾಪ ಕೊಡು ಅಂತ ಹೇಳಿದ. ಅದು ಈವರೆಗೂ ಆತ ಪಾಲನೆ ಮಾಡಿದ. ಭಾರಿ ಗ್ರೇಟ್ ಅದು. ಇದೆಲ್ಲ ತಾಯಿಯಾಗಿ ಆಕೆ ಹೇಳ್ತಾಳೆ, ನೋಡು ಇದೆಲ್ಲ ಸಂಬಂಧ ಇಲ್ಲ, ನಾನು ಅಪ್ಸರೆ, ಅದೆಲ್ಲ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರೆ, ನನಗೆ ಬೇಡ, ನನ್ನ ತಾಯಿನೇ ನೀನು ಅಂತ ಹೇಳಿದ. ಅರ್ಜುನ ಎಷ್ಟು ಮನೋನಿಗ್ರಹ ಹೊಂದಿದ್ದ, ಯಾವ ಕ್ಯಾಲಿಬರಲ್ಲಿದ್ದ ಅರ್ಥ ಆಗತ್ತೆ. ಮಾತಾ ಕುಲಸ್ಯ ಇತಿ ನಿರಾಕೃತಾಭೂತ್, ನಿರಾಕರಣೆ ಮಾಡಿಬಿಟ್ರು. ಆ ಸಿಟ್ಟು ಬಂತಾಕಿಗೆ. ಷಂಡೋ ಭವೇತ್ತೇವ ತಥಾ ತಯಾಭಿಶಪ್ತೆ ಪಾರ್ಥೆ ಶಕ್ರೋ ಅನುಗ್ರಹಂ ತಸ್ಯ ಚಾತಾತ್. ಶಾಪ ಕೊಟ್ಟು ಏನು ಷಂಡನಾಗೊಂದು ಶಾಪ ಕೊಟ್ಟು. ಅರ್ಜುನ ಏನು ಮಾಡೋದು? ಆಗಲೇ ಏನು ಯೋಚನೆ ಮಾಡಿ, ಆಯಿತು ನೀನು ರದ್ದೆ ಹೋಗಿಬಿಡು ಸಾಕದು, ಯಾವ್ದಾರು ಶಾಪ ಕೊಟ್ಟು ಕಳಿಸ್ಬಿಟ್ಟ. ಈ ಥರ ಯೋಚನೆ ಮಾಡಿದ. ಅದಕ್ಕೆ ದೊಡ್ಡ ಸಾಧನೆ ಮಾಡ್ಬೇಕಾದ್ರೆ ಏನಿರಬೇಕು, ಅದೆಲ್ಲ ಅಥವಾ ಜಿತೇಂದ್ರಿಯತ್ವ ಎಲ್ಲ ಇರಬೇಕು. ಅರ್ಜುನ ಗೆದ್ದ ಅದರಲ್ಲಿ. ಆಕೆ ಹೋದ್ಲು. ಆಮೇಲೆ ಕೇಳಿದ್ಲು ಒಂದು ಪ್ರಶ್ನೆನ. ಆಗಲೇ ಕೇಳ್ತಾಳು, ಬರ್ದು ನಾನು ಯಾಕೆ ಹಾಗೆ ನೋಡ್ತಿದ್ದೆ ಹಾಗಿದ್ರೆ ಅಂತ ಕೇಳಿದ. ಅವಳು ನೋಡಿದ್ಲು ಅರ್ಜುನನನ್ನು. ನಾನು ಆ ರೀತಿ ನೋಡಲಿಲ್ಲ, ನಾನು ನಿನ್ನ ಬಗ್ಗೆ ಭಾರಿ ಕೇಳಿದ್ದೆ. ನಮ್ಮ ವಂಶದ ತಾಯಿಗೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ತಾಯಿನ ನೋಡೋದು ಹೇಗಿರುತ್ತೆ ಆ ಥರ ನೋಡಿದೆ ಅಷ್ಟೇ ಹೊರತು ನಾನು ಈ ರೀತಿ ನೋಡಲಿಲ್ಲ ಅಂತ ಹೇಳಿದ. ಇಲ್ಲೂ ಭಾಳ ಸ್ವಾರಸ್ಯ ಇದೆ. ಎಷ್ಟು ತತ್ವಗಳಿದೆ ಅಂದರೆ, ಇಂದ್ರದೇವರು ನೋಡಿದ್ದಾಯಿತು, ಅರ್ಜುನ ನೋಡಿದ್ದನ್ನು ನೋಡಿದರು. ಅರ್ಜುನ ಬೇಕು ಅಂತ ಕಳಿಸ್ಕೊಟ್ರು. ತಾನು ಮೂಲ ರೂಪ, ಅರ್ಜುನ ಅವತಾರ ರೂಪ. ತನ್ನ ಮನಸ್ಸೇ ತನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಈಗ ಬೇರೆ ದೇವತೆಗಳು ಎಷ್ಟು ಡಿಫ್ರೆಂಟ್ ಆಗ್ತಾರೆ ಅಂದರೆ, ಆಗ ವಾಯುದೇವ್ರ ಮಹಿಮೆ ಗೊತ್ತಾಗುತ್ತೆ, ಅವ್ರಿಗೆ ಅಫೆಕ್ಟೇ ಆಗೋದಿಲ್ಲ. ದೇವರಿಗಂತೂ ಲಕ್ಷ್ಮೀನಾರಾಯಣರ ಪ್ರಶ್ನೆನೇ ಬರೋದೆ. ಈ ತಾರತಮ್ಯ ಗೊತ್ತಿರಬೇಕು. ಇವೆಲ್ಲ ಯಾರು ಮಹಾಭಾರತ ಯಾರಿಗೆ ಗೊತ್ತಿರುತ್ತೆ? ಅವೆಲ್ಲ ಕೂಡ ನಿರ್ಣಯ ಬರೆದ್ರು ಅಷ್ಟು ಬ್ಯೂಟಿಫುಲ್ಲಾಗಿ ಪರ್ಫೆಕ್ಟಾಗಿ ಬರೋದು. ನಾವು ಓದೋದಿಲ್ಲ, ಅದರಿಂದ ಎಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೇವೆ. ಹಾಗೆ ನಾವೆಲ್ಲ ವಿಷಯ, ಅನೇಕ ವಿಷಯ ಗೊತ್ತಾಗುತ್ತೆ, ದೇವ್ರ ಮಹಿಮೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇಂದ್ರನಿಗೆ ಪಕ್ಕದಲ್ಲೇ ಕೂಡಿಸ್ಕೊಂಡು ತನ್ನದೇ ಅವತಾರ, ಇದು ತುಂಬ ಡಿಸ್ಟೆನ್ಸ್ ಇಲ್ಲ, ಅಷ್ಟು ಥರ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅದನ್ನು ನೋಡಿ ಆತ ಪ್ರಶ್ನೆ ತಪ್ಪಾಗಿ ತಿಳ್ಕೊಂಡಿದ್ದು. ಏನಂತ? ಊರ್ವಶಿ ಗೌರವ ತಿಳ್ಕೊಳ್ಳಿಲ್ಲ, ಊರ್ವಶಿ ಬೇಕು ಅಂತ ಅನಿಸ್ಕೊಂಡು ಅಂತ ಹೇಳ್ಬೇಕಾದ್ರೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಇಬ್ಬರಿಗೂ ಕೂಡ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಾರಾಯಣಿಗೆ ಯಾವುದೂ ಇಲ್ಲ ಅಂತ ಎಷ್ಟು ಗ್ರೇಟ್ ಅಂತ ಅನಿಸುತ್ತೆ. ವಾಯುದೇವರಿಗಿಲ್ಲ ಅಂದರೆ ಎಷ್ಟು, ಆಗ ಗುರುಗಳು ಎಂಬುದು ನಮಗೆ ಅರ್ಥ ಬರುತ್ತೆ. ಇವೆಲ್ಲ ಬಹಳ ಅಪೂರ್ವವನ್ನು ಚಿಂತನೆ ಮಾಡಬೇಕು. ಈ ಬೇರೆ ಕಡೆ ಎಲ್ಲೂ ಸಿಗದೇ ಇರತಕ್ಕಂಥ ವಿಚಾರಗಳನ್ನ ಆಚಾರ ಹೇಳ್ತಿರೋದು. ಶಾಸ್ತ್ರದಲ್ಲಿ ಎಲ್ಲ ಕಡೆ ಇದೆ, ಎಲ್ಲೂ ಯಾರಿಗೆ ಸಾಧ್ಯ ಇದೆ ಓದ್ಲಿಕ್ಕಂದ್ರೆ. ಅದೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಹಾಂ ಹಾಂ ಯಾರಿಗೆ ಗೊತ್ತಿದ್ದು? ನಿಮಗೆ ವಂಶಾವಳಿ ಗೊತ್ತಿರ್ತದೆ, ಸರ್ವಪಿತೃಗಳು ಮಾಡಿ ಎಲ್ಲರಿಗೂ ಗೊತ್ತಿರ್ಬೇಕು ಹೆಸರುಗಳೆಲ್ಲ. ಬಂದರೆ ಅದೆಲ್ಲ ಹೋಗಿಬಿಡುತ್ತಾ? ಇದು ನಮಗೆ ಬೇರೆ ಊರಿಗೆ ಗೊತ್ತಾಗ್ತದೆ, ಶಾಸ್ತ್ರ ಮಂತ್ರ ಮಾಡ್ತಾ ಹೋಗ್ಬಿಡ್ತಾವ? ಹಾಂ, ಅದೇ ಹೇಳಿದ್ದೇಗ. ಅದೆಲ್ಲ ನೆನಪಿರೋದು ಎರಡು ಭಾಗ ಇದೆ. ತನ್ನ ರೋಡಿ ಸೌದ್ಬಿಟ್ಟಿದ್ದು ಜ್ಞಾಪಕ ಇದೆ, ಇಂದ್ರದೇವರಿಗೆ ಅದು ಜ್ಞಾಪಕ ಇದೆ. ಆದರೆ ಸಮಸ್ಯೆ ಅಂದರೆ ಸಾಮಾನ್ಯವಾಗಿ ಒಂದು ವಿಷಯ ಏನು ಗೊತ್ತಾ, ಮೂಲ ರೂಪಕ್ಕೆ ಗೊತ್ತಿರುತ್ತೆ, ಅವತಾರ ರೂಪಕ್ಕೆ ಗೊತ್ತಿರೋದಿಲ್ಲ. ಇದು ವಿಶೇಷ. ಇಲ್ಲಿ ಮೂಲ ರೂಪಕ್ಕೆ ಗೊತ್ತಾಗಲಿಲ್ಲ. ಅರ್ಥ ಆಯ್ತು? ಅರ್ಜುನ ಮನಸ್ಸು ಮೂಲ ರೂಪಕ್ಕೆ ಗೊತ್ತಾಗಲಿಲ್ಲ. ಇದು ಭಾರಿ ಆಶ್ಚರ್ಯ. ಎಷ್ಟರ ಮಟ್ಟಿಗೆ ಚೇಂಜಸ್ ಆಗುತ್ತೆ ಎಂಬುದಕ್ಕೆ ತಿಳ್ಕೊಂಡಾಗ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ, ಇವೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲ ಯಾರ್ದೋ ಮನೆಗೆ ಹೋಗಿರ್ತಾರೆ, ಯಾವುದೋ ಫೋಟೋ ಭಾರಿ ಚೆನ್ನಾಗಿರುತ್ತೆ,
ನೋಡ್ತಾರೆ. ಇವರೇನು ಆಚಾರ್ಯ ಬೇಕು ಅಂತ ತಿಳ್ಕೊಂಡು ಕೊಡ್ಲಕ್ಕೆ ಹೋದರೆ ಹಾಗೆಲ್ಲ ಬರೀ ಚೆನ್ನಾಗಿತ್ತು ಅಂತ ಅಷ್ಟೇ ನೋಡಿದ್ದೆ ಹೊರತು ಯಾತಕ್ಕೆ ನೋಡಲಿಲ್ಲ ನಾನು ಬೇಕು ಅಂತ ನೋಡಲಿಲ್ಲ. ಎಷ್ಟು ಇವ್ರಿಗೆ ಗೊತ್ತಾಗೈತೆ ನೋಡಿದರೆ ಏನು ಬೇಕಂತ ಕಾಣಿಸುತ್ತೆ ನೋಡ್ತಿದ್ದಾರೆ. ಅವ್ರ ಭಾವನೆ ಹಾಗಿರುತ್ತೆ. ಅದು ಮನುಷ್ಯರು ಅದೆಲ್ಲ ಸರಿಯೇ. ಅದು ಇಂದ್ರದೇವರಿಗೆ ಹಾಗಾಯಿತು ಅಂತ ಕೇಳಿದರೆ ದೇವತೆಗೆ ಎಷ್ಟು ಪ್ರಭಾವ ಬೀರುತ್ತೆ. ಅರ್ಥ ಆಯ್ತಾ? ಅವರ ಸ್ವರೂಪದ ವರ್ಕ್ ಎಲ್ಲ ಕಡೆ ಸ್ವರೂಪ ವರ್ಕ್ ಮಾಡ್ತಾ ಇರುತ್ತೆ. ಯಾರಿಗೆ ಈ ತೋರಿಸೋ ಅದೆಲ್ಲ ಗೊತ್ತಿಲ್ಲ. ಇತರ ದೇವರಿಗೆ ಗೊತ್ತಿದ್ರೆ ಕಳಿಸ್ತಾನೆ ಅಂತಿಲ್ಲ ಫಸ್ಟು. ಈಗ ಸಂತೋಷಪಟ್ಟರು ಅಷ್ಟೇ. ಇದೆಲ್ಲ ದೇವರಿಗೆ ಯಾರು ಹೇಳಬೇಕು. ಇಂದ್ರದೇವ ಹಾಗೆ ಮಾಡಿಲ್ಲ, ಮೂಲದಲ್ಲೇ ಬರುತ್ತದು. ತಿಳ್ಕೊಂಡೇ ಕಳಿಸಿದ್ರು ಅಂಥೇಳಿ. ನಾನು ತಪ್ಪು ಹಾಗೆಲ್ಲ ಮಾಡಿರುತ್ತೆ ಅವರೇನು ಹೇಳಿಲ್ಲ. ಅದನ್ನು ಸಂತೋಷಪಟ್ಟರು ಅಷ್ಟೇ. ಷಂಡೋ ಭವೇತ್ತೇವ ತಥಾಭಿಶಪ್ತೆ ತಯಾಭಿಶಪ್ತೆ ಪಾರ್ಥೇ ಶಕ್ರು ಅನುಗ್ರಹಂ ತಸ್ಯ ಚಾತ. ವಿಷಯ ಗೊತ್ತಾಯಿತು. ಊರ್ವಶಿ ರಿಪೋರ್ಟ್ ಮಾಡಲಿ ಹೇಗಾಯಿತು ಅಂತೇಳಿ. ಶಾಪ ಕೊಟ್ಟಿದ್ದು ಹೇಳಿಲ್ಲ. ಹಾಗೆ ಅರ್ಜುನ ಕರೆದರು, ಯೋಚನೆ ಮಾಡಬೇಡ ಅಂತೀನಿ, ಒಳ್ಳೇದಾಗುತ್ತೆ. ಅದರಿಂದ ಮುಂದೆ ಅಜ್ಞಾತವಾಸ ಕಾಲಕ್ಕೆ ಉಪಯೋಗ ಮಾಡ್ಕೊಂಡ್ಬಿಡು ಅಂತೇಳಿ. ಇದೇನಾಯಿತು? ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ಯಾವುದೋ ಕಾರಣಕ್ಕೆ ಕೆಲವು ನಮಗೆ ಯಾರೋ ಶಾಪ ಹಾಕಿಬಿಟ್ರೆ ಏನಾಗುತ್ತೆ ಕೆಲವು ಸಲ ಅದು ಒಳ್ಳೆಯದಕ್ಕೆ ಕಾರಣ ಆಗಿಬಿಡೋದು. ಅದಕ್ಕೆ ಒಳ್ಳೆಯ ಎಕ್ಸಾಂಪಲ್ ಇದೆ. ನಮಗೆ ತಕ್ಷಣ ಒಂದು ಪ್ರಶ್ನೆ ಬಂತೀಗ, ಇಷ್ಟೆಲ್ಲ ಮಾಡಿದ್ದಕ್ಕೇನು ಉಪಯೋಗ? ಶಾಪ ತೊಗೊಂಡು ಅಷ್ಟೇ. ಹೌದಲ್ಲ? ಧರ್ಮ ಟೂ ಮಚ್ ಫಾಲೋ ಮಾಡಬಾರ್ದಾಗಿತ್ತು ಅರ್ಜುನ. ನಮ್ಮ ಅಡ್ವೈಸ್ ಮಾಡಬಾರ್ದಾಗಿತ್ತು. ಏನಂತ? ಅರ್ಜುನ ತಪ್ಪು ಮಾಡಿಬಿಟ್ಟ. ಯಾಕೆ? ಒಂದು ಮೊದಲೇ ಊರ್ವಶಿ ಬೇರೆ, ಜೊತೆಯಾಗಿ ತಾನೇನೂ ಕೇಳಿಲ್ಲ, ಬಂದಿದ್ದಾಳೆ. ಬಟ್ ಶಾಪ ಬೇರೆ ಕೊಡ್ತಾಳೆ. ಅದೆಲ್ಲ ಬಂದು ಏನು ಮಾಡಿದರೆ ಭಾಷೆ ಅನ್ಕೋಬೋದಾಗಿತ್ತು ಆತ? ಇಲ್ಲಪ್ಪ ಧರ್ಮ ಪಾಲನೆ ಮಾಡಿದ ಆಗಿದ್ದೇನೋ ಶಾಪ ಬಂತು. ಅದಕ್ಕೆ ಭಾರಿ ಒಳ್ಳೆಯ ಏಕಾಚೆ ಮಾಡಿ ಎಷ್ಟು ಒದ್ದಾಡ್ತೀರಿ ನೋಡಿದ್ರೆ. ಮುಂದೆ ಮೋಕ್ಷ ಆಗುತ್ತೋ ಬಿಡುತ್ತೆ, ಈಗಂತೂ ಕಷ್ಟಪಡ್ತೀರಲ್ಲ ಅಂಥೇಳಿ ಇವ್ನು ಬಿಟ್ಟೇ ಬಿಡ್ತಾರೆ. ಆ ರೀತಿ ಮಾಡಿಬಿಡ್ತಾರೆ ಪಾಪ. ತುಂಬ ಹೇಳಿಬಿಟ್ಟು ಬಿಡಿಸ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅರ್ಜುನ್ ಇಮ್ಮಿಡಿಯೇಟ್ ಫಲ ಏನದು? ಇದಾಗೋಯ್ತು, ಬೋನ್ ಆಗೋಯ್ತು. ಅದು ಹೆಸರಿಗೆ ಶಾಪ ಆಗಿದ್ದೇನದು ವರ ಆಗೋಯ್ತು. 1 ವರ್ಷ ಯಾರೂ ಗುರ್ತಿಡಿಯಾಗಿಲ್ಲ ಅರ್ಜುನನನ್ನು. ಆಕೆಯನ್ನು ಟೈಮ್ ಕೊಟ್ಟಿಲ್ಲ. ಇನ್ಮೇಲೆ ಪರ್ಮನೆಂಟ್ ಷಂಡರ್ ಆಗುತ್ತಪ್ಪ, ಅವರ ಶಾಪ ಕೊಟ್ಟಿಲ್ಲ. ಷಂಡಭವ ಅಂತ ಹೇಳಿದಲ್ಲ ಅಷ್ಟೇ. ಮೇಲ್ ಆಫೀಸರ್ ಏನು ಮಾಡಿದಾಗೈತೆ ಈಗ ಅದನ್ನು ಕಂಡೌನ್ ಮಾಡಿದರು. ಎಷ್ಟು ಕಂಡೌನ್ ಮಾಡಿದರು? ಜಸ್ಟ್ ಫಾರ್ 1 ಇಯರ್, ಫುಲ್ ಇರಬಾರ್ದು. ಅದು ಕೂಡ ವಸ್ತುತಃ ಷಂಡ ಅಲ್ಲ, ಅಪಿಯರ್ಸ್ ಆ್ಯಸ್ ಷಂಡ ಅಷ್ಟೇ. ನೋಡೋದಕ್ಕೆ ಕಾಣಿಸ್ತಾರೆ ಹೊರತು ನಿಜವಾಗಲೂ ಹಾಗೇ ಇಲ್ಲ. ಇದೆಲ್ಲ ಒಂದು ಭಾಗ. ಇನ್ನೊಂದು ಭಾಗ ಆಚಾರ್ಯ ತಕ್ಷಣ ಬರೀತಾರೆ. ಅದೆಲ್ಲ ಭಾಗವತಾತ್ರೆಲ್ಲ ಹೇಳ್ತಾರೆ. ಚಿಕ್ಕವರು ದೊಡ್ಡವರಿಗೆ ಶಾಪ ಕೊಟ್ಟರೆ ಅಪ್ಲೈನೇ ಆಗೋದಿಲ್ಲ, ಅಪ್ಲೈಯೇ ಆಗೋದಿಲ್ಲ. ಹೇಳಿದ ತಹಸೀಲ್ದಾರ್ ಎಸಿ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿದರೆ ಇವರೇ ಡಿಸ್ಮಿಸ್ ಆಗ್ತಾರೆ ಅಷ್ಟೇ, ಅವ್ರು ಆಗೋದಿಲ್ಲ. ಯಾಕೆ? ಕೆಳದವ್ರಿಗೆ ಯಾವ ಹಕ್ಕಿಲ್ಲ, ಮೇಲವ್ರಿಗೆ ಯಾವ ಆ್ಯಕ್ಷನ್ ತಗೊಳ್ಳೋ ಹಕ್ಕು ಇಲ್ಲ. ಎಷ್ಟೊತ್ತು ಪುರಾಣದಲ್ಲಿ ಬರುತ್ತೆ ಈ ಥರ ಕೊಟ್ಟರು ಅಂತೇಳಿ. ಪಾಂಡವರು ಯಾರಿಗೆ ಶಾಪ ಕೊಟ್ಟರು? ಯಮದೇವರವರು, ಋಷಿಕಕ್ಷ ಇವರು. ದೇವ ಋಷಿ ಪಿತೃಪ ನರಾಹ ಇತಿ ಅಂದಮೇಲೆ ಶಾಪ ಕೊಡೋ ಶಕ್ತಿನೂ ಇಲ್ಲ, ಕೊಟ್ಟರೆ ನಡೆಯೋದೇ ಇಲ್ಲ. ಇಲ್ಲಿ ಕೊಟ್ಟರು. ಅವ್ರು ಯಮದೇವರು ಏನು ಮಾಡಿದ್ರು? ಅಕ್ಸೆಪ್ಟ್ ಮಾಡಿದರು ಉದ್ದೇಶಪೂರ್ವಕ. ಅದೇನು ಬೇಕಿಲ್ಲ. ಅರ್ಜುನ ಅಕ್ಸೆಪ್ಟ್ ಮಾಡಿದೆ. ಇಲ್ಲಿ ಅಕ್ಸೆಪ್ಟ್ ಮಾಡಿದರೆ ಬರ್ಬೋದೇ ಹೊರತು ಏನು ಯಾತಕ್ಕೆ ನಾಟ್ ಅಲೋಡೋದು? ಬೈಂಡಿಂಗ್ ಅಲ್ಲ. ಅಡ್ಲ ಇನ್ನೊಂದು ಪಾಯಿಂಟ್ ಇದೆ ಜೊತೆಗೆ, ಬೈಂಡಿಂಗ್ ಅಲ್ಲ. ಅದು ದೊಡ್ಡವ್ರು ಕೊಟ್ಟರೆ ಬೈಂಡಿಂಗ್, ಅದು ಗೊತ್ತಾಯ್ತಾ? ದೊಡ್ಡವ್ರು ಕೊಟ್ಟರೆ ಬೈಂಡಿಂಗು, ಚಿಕ್ಕವ್ರು ಬೈಂಡಿಂಗ್ ಅಲ್ಲ. ಅಷ್ಟೇ. ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಚಿಕ್ಕವರಾದ ಶಾಪ ಕೊಟ್ಟಾಗ ಅವ್ರ ಪುಣ್ಯ ಎಲ್ಲ ಅವ್ರಿಗೆ ಹೋಗಿಬಿಡುತ್ತೆ. ಮಾಡಿದ್ದಕ್ಕೋಸ್ಕರ ಅವ್ರ ಪುಣ್ಯ ಅವ್ರಿಗೆ ಬೇರೆ ಹೋಗುತ್ತೆ. ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಅದಕ್ಕೇ ಮಾಂಡವ್ಯರು ಹೆಚ್ಚು ಪುಣ್ಯ ಮಾಡಿದ್ರಲ್ಲ, ಎಲ್ಲ ಯಮದೇವರು ನಡ್ಕೊಂಡ್ಬಿಟ್ರು ಆ ಕಡೆಗೆ ಶಾಪ ಕೊಟ್ಟಾಗ. ತಾವು ಅಕ್ಸೆಪ್ಟ್ ಮಾಡಿದರು. ಇಲ್ಲದವರು ಹೋಗ್ತಿರ್ಲಿಲ್ಲ. ಅಂಥ ದೊಡ್ಡ ತಪ್ಪು ಮಾಡದೆ ಹೋಗಿದ್ರು ಅವರು. ಮಾಂಡವ್ರ ಪುಣ್ಯ ಹಾಗೆ ಉಳ್ಕೋತಿತ್ತು. ಅವರೆಲ್ಲ ಹೇಳ್ಕೊಂಡ್ರು ಆ ಕಡೆ. ಇಷ್ಟೆಲ್ಲ ಧರ್ಮ ಸೂಕ್ಷ್ಮಗಳು ಇವೆಲ್ಲ ತಿಳ್ಕೊಬೇಕಾದ್ರೆ ಸುಮ್ಮನೆ ಮಹಾಭಾರತ ಕಥೆ ಓದೋರಿಗೆ ಏನು ಹಿಂದೆ ಮುಂದೆ ಹೊಡೆದ್ರೆ ಅರ್ಥನೇ ಆಗೋದಿಲ್ಲ. ಅರ್ಜುನ ಹಾಗೆ ಹೀಗೆ ಏನೇನು ಹೇಳ್ತೀರಿ, ಊರ್ವಶಿ ಒಬ್ಬ ಅಪ್ಸರೆ ಶಾಪ ಕೊಟ್ಟರೆ ಷಂಡನಾಗಿಬಿಟ್ಟ, ಏನಿದು ಅಂತ ಕೇಳಿದರೆ ಅದೇ ಕಥೆ ರೀ ತಲೆ ಕೆಡಿಸ್ಕೊಂಡಿದ್ರು ಇವರೇ ಅಂತ ಕರೆಗೋರು. ಕಥೆ ಅಷ್ಟೇ. ಆ ರೀತಿ ತಲೆ ಕೆಡಿಸ್ತಾರೆ. ವಸ್ತುಸ್ಥಿತಿ ಅದು. ಹೌದು, ಹೇಳಿದ್ನಲ್ಲ. ಆದ್ದರಿಂದನೇ ಅರ್ಜುನ ಶಾಪ ಕೊಡೋ ಪ್ರಸಕ್ತಿನೇ ಬರೋದಿಲ್ಲ. ಷಂಡೋ ಭವೇತ್ತೇವ ತಯಾಭಿಶಪ್ತೆ ಪಾರ್ಥೇ ಶಕ್ರೋ ಅನುಗ್ರಹಂ ತಸ್ಯ ಚಾದಾತ್ ಸಂವತ್ಸರಂ ಷಂಡರೂಪೀ ಚರಸ್ವ. ಅದಕ್ಕೆ ಚಂಡ ಅಲ್ಲ, ಚಂಡ ರೂಪೀ ಶರಸ್ವ. ಚಂಡ ವೇಷದಲ್ಲಿರಬೇಕೆ ಹೊರತು ನೀನೇ ಏನಾಗೋದಿಲ್ಲ. ಅಲ್ಲೇ ಇಂದ್ರದೇವ ಹೇಳಿದೆ ಹೋಗಿದ್ರು ಏನೂ ಆಗ್ತಿದ್ದಿಲ್ಲ. ಆ್ಯಕ್ಚುಲಿ ಆ ವಿಷಯ ಬೇರೆ. ಯಾಕೆಂದರೆ ಆಟೋಮೆಟಿಕ್ ಅದು ಏನೂ ಆಗೋದೇ ಇಲ್ಲ. ಆದರೂ ಕೂಡ ಏನು ಮಾಡಿದ್ರೆ ಅಲ್ಲಿ ಇನ್ನೊಂದು ಮಾತಿದೆ. ಸರಿಯಾಗಿ ಶಾಪ ಕೊಟ್ಟರು ಕೂಡ ಅದು ತಪ್ಪು ಮಾಡದೆ ಹೋಗಿದ್ದರೆ ಶಾಪ ತಟ್ಟೋದಿಲ್ಲ ಅಂತ ಬೇರೆ ಅರ್ಥ ಆಯ್ತಾ ಈಗ? ಅದು ಬೇರೆ. ಬೇಕಾದ್ರೆ ತೊಗೊಳ್ಬೋದು, ಸಾಕಾದ್ರೆ ಬಿಟ್ಬಿಡ್ಬೋದು. ಅದು ದೊಡ್ಡವರಿಗೆ ಅದು ಏನು ಮಾಡಿದ್ರು ತರ್ತದೆ. ಇಲ್ಲಿಂದ ನಾವು ಕಲ್ಲು ಹೋಗೋದ್ರೆ ಸೂರ್ಯನಿಗೆ ಎಷ್ಟು ದಿನ ಹೋಗಿ ಬೇಯಿಸ್ಬೋದು ನಾವು. ಏನಾಗುತ್ತೆ ಆ್ಯಕ್ಚುಲಿ? ತೀರಾ ಸ್ಟೇಟ್ ನಮ್ಮ ತಲೆ ಸ್ಟ್ರೇಟಾಗಿ ಬಿಡುತ್ತೆ ಅಷ್ಟೇ. ಅದು ಕೊಟ್ಟವರಿಗೆ ವಾಪಸ್ ಬರುತ್ತೆ ಅಂತ ಹೇಳಿದ್ದಕ್ಕೆ ಅದು ಅಲ್ಲೇ ದೃಷ್ಟಾಂತ. ದೊಡ್ಡವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಹೋದರೆ ಅದಿಷ್ಟು ನಮಗೆ ಮಲ್ಟಿಪ್ಲೈ ಬರುತ್ತೆ. ಅದೇ ಸ್ಪೀಡಲ್ಲಿ ಬರಲ್ಲ ಅದು ಕಲ್ಲು.
ಎಸ್ ಸ್ಪೀಡಿಗೂ ಬರೋ ಸ್ಪೀಡಿಗೆ ಎಷ್ಟು ವ್ಯತ್ಯಾಸ ಇರುತ್ತದ, ಸಿಕ್ಕಾಬಟ್ಟಿ ಫಾಸ್ಟ್ ಅದು. ಜಿ ಸೇರ್ಕೊಂಡ್ಬಿಡೋದ್ರಿಂದ ಭಾರಿ ಜ್ವರ ಬಿಡುತ್ತೆ, ತಲೆ ಒಡೆದು ಹೋಗುತ್ತೆ ಅವತ್ತೆ. ಎಂದ ಹಾಗೆ ಮಾಡಬಾರ್ದು. ಷಂಡೋ ಭವೇತ್ತೇವ ತಥಾ ಶಪ್ತೆ ಪಾರ್ಥೇ ಶಕ್ರೋ. ಒಂದೊಂದು ಕ್ಯಾರೆಕ್ಟ್ರನ್ನು ಕೂಡ ಅನಲೈಸ್ ಮಾಡಬೇಕಾದ್ರೆ ಇಷ್ಟು 3 ಶ್ಲೋಕದ ಎಷ್ಟು ವಿಷಯ ಹೇಳಿದ್ದಾರೆ ಆಚಾರ್ಯ ಗೊತ್ತಾಗಿಬಿಟ್ರೆ ಆಗ ಅರ್ಜುನ ಎಷ್ಟು ಮೇಲಿದ್ದಾರೆ. ಇಂಥವ್ರಿಗೆ ಗೀತೆ ಕೇಳಿದ ಅಂದರೆ ಹೊರ್ತು. ಅದಕ್ಕೆ ಹೇಳ್ತಾನೆ ಕೃಷ್ಣ, ನೀನು ಭಾಳ ಪ್ರಿಯ ಅಂತ ಹೇಳ್ತಿದ್ದೇನೆ ಗೊತ್ತಾಯ್ತಾ. ಪ್ರಿಯೋಸಿಮೆ ಸಖಾ ಚೈತಿ ರಹಸ್ಯಮ್ಮೆ ಏತದುತ್ತಮ. ಇದು ಎಲ್ಲರಿಗೂ ಹೇಳೋದಿಲ್ಲ ನಾನು ಅಂತ ಹೇಳ್ತಾ. ಈ ಕ್ವಾಲಿಟಿ ಅದಕ್ಕೆ ಅಥ ಶಬ್ದ. ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸೆಗೆ ಅಧಿಕಾರ ಬರೋದು ಇಂಥ ಅರ್ಹತೆ ಇದ್ದಾಗ ಮಾತ್ರ, ಇಲ್ಲದವರೆ ಸಾಧ್ಯ ಇಲ್ಲ. ಸಂವತ್ಸರಂ ಷಂಡರೂಪಿ ಚರಸ್ವ ನ ಷಂಡತಾತೆ ಭವತೀತಿ ಧೃಷ್ಣು. ಇದು ಷಂಡತ ಬರೋದಿಲ್ಲ ಅಂಥೇಳಿ ಅಲ್ಲೇ ತಿಳಿಸಿದರು. ಅರ್ಜುನನಿಗೆ ತಕ್ಷಣ ಫಲ ಸಿಕ್ತು. ಕೆಟ್ಟ ಫಲ ಆಗಿ ಒಳ್ಳೆಯ ಫಲ ಆಯಿತು. ಅದು ಧರ್ಮಾಚರಣೆ ಮಾಡಿದರೆ ಮೇಲೋಟಕ್ಕೆ ಶಾಪ ಕೆಟ್ಟದು, ಅದು ವರ ಆಯಿತು. ನಮಗೆ ಆಗ ಸ್ವಲ್ಪ ಕೆಟ್ಟದು ಅನಿಸುತ್ತೆ, ನಿಜವಾಗ್ಲೂ ಏನಾಗುತ್ತದು ವರಣೆ ಆಗುತ್ತೆ ಹೊರತು ಎಂದು ಕೆಟ್ಟದಾಗೋದೇ ಇಲ್ಲ. ನಾವು ಧರ್ಮಾಚರಣೆ ಮಾಡಿದ್ದೇ ಆದರೆ ಧರ್ಮೋ ರಕ್ಷತೆ ರಕ್ಷಿತ. ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದದು? ಧರ್ಮದ್ದು. ಧರ್ಮ ಅಂದ್ರೇನು? ಧರ್ಮೋ ಧರ್ಮವಿದು ಉತ್ತಮ. ದೇವರಿದ್ದಾನೆ ಧರ್ಮದೊಳಗೆ. ಆದ್ದರಿಂದ ಕಾನೂನು ಪಾಲನೆ ಮಾಡಿದರೆ ಕಾನೂನು ಕಾಪಾಡುತ್ತೆ ಅಂದರೆ ಕಾನೂನು ಮಾಡಿದವರು ಕಾಪಾಡ್ತಾರೆ ಅಂತ ಅರ್ಥ. ಕೊಟ್ಟರು, ಹೌದು. ಅದಕ್ಕೇನಾಯ್ತು ಅದರಿಂದ? ಅವು ಏನಿಲ್ಲ, ಅವ್ರು ಪ್ರಾರಂಭದ ಹಾಗಿತ್ತು ಅಷ್ಟೇ ಹೊರತು ಇವ್ರು ಪುಣ್ಯ ಕಳ್ಕೊಂಡ್ರು. ಅವ್ರಿಗೇನು ಅದರಲ್ಲಿ ಆಗಲ್ಲ. ಅವ್ರು ಆಗಿದ್ದಕ್ಕೆ ಇದು ಕಾರಣ ಅಲ್ಲ, ನಿಮಿತ್ತ ಅಷ್ಟೇ ಇದು. ನಿಜವಾದ ಕಾರಣ ಅವ್ರಿಗೆ ಆ ರೀತಿ ಇರಬೇಕಾದ ನಿಯಮ ಇತ್ತು, ಅದಕ್ಕಾದ್ರಷ್ಟೆ. ತಥೋ ಅವಸತ್ ಪಾಂಡವೇಯೋ ಗಾಂಧರ್ವಂ ವೇದಮಭ್ಯಸನ್ ಗಂಧರ್ವ ಚಿತ್ರಸೇನಾತ್ತು ತಥಾ ಅಸ್ತ್ರಾಣಿ ಸುರೇಶ್ವರಾತ್. ತಥೋ ಅವಸತ್ ಪಾಂಡವೇಯ ಗಾಂಧರ್ವಂ ವೇದಂ ಅಭ್ಯಸನ್ ಗಂಧರ್ವ ಚಿತ್ರಸೇನಾತ್ತು ತಥಾ ಅಸ್ತ್ರಾಣಿ ಸುರೇಶ್ವರಾತ್. ಅರ್ಜುನ ಇದೆಲ್ಲ ಇದ್ದ, ವಾಸ ಮಾಡಿ ಸುಮ್ಮನೆ ಕೊಡಲಿಲ್ಲ. ಆತ ತುಂಬ ಅಧ್ಯಯನ ಮಾಡ್ತಾ ಇದ್ದ. ಈ ಫಾರಿನ್ಗೆ ಹೋಗೋದು ಎಜುಕೇಷನ್ ಹೋಗ್ತಾ, ಹೈಯರ್ ಎಜುಕೇಷನ್ ಹೋಗ್ತಾರಲ್ಲ, ಅಲ್ಲಿ ಹೈಯರ್ ಎಜುಕೇಷನ್ ಆಗ್ತಿದೆ. ಇಂದ್ರದೇವರೇ ಅಸ್ತ್ರ ಕೊಟ್ಟರು, ಉಪಯೋಗಿಸೋ ಕ್ರಮ ಹೇಳಿಕೊಟ್ರು. ವಸ್ತು ಕೊಟ್ಟರೆ ಸಾಲದು, ಹೇಗೆ ಉಪಯೋಗಿಸ್ಬೇಕು ಅದನ್ನು? ಅದಕ್ಕೆ ಅಸ್ತ್ರ ಉಪದೇಶ ಅಂತದ್ದು. ಅಸ್ತ್ರ ಪ್ರಧಾನ ಬೇರೆ, ಉಪದೇಶ ಬೇರೆ. ಅದನ್ನೆಲ್ಲ ಮಾಡಿ ಕಲ್ತ್ಕೋತಾ ಇದ್ದ. ಗಾಂಧರ್ವಂ ವೇದಮಭ್ಯಸನ್. ಚಿತ್ರಸೇನ ಒಂದು ಮಾತು ಹೇಳಿದ್ದ, ನಾನು ಬಂದಾಗ ಇದನ್ನು ಕೊಡ್ತೇನೆ ಅಂಥೇಳಿ. ಈಗ ಆಗಲೇ ಬೇಕಾಗಿಲ್ಲ ಅಂತ ಹೇಳಿದ್ದ ಅರ್ಜುನ. ಈಗ ಕೊಟ್ಟ. ಅದೃಶ್ಯ ವಿದ್ಯೆ, ಗಂಧರ್ವ ಏನೇನು ವಿದ್ಯೆ ಇರುತ್ತೋ ಸ್ಪೆಷಲ್ಲು, ಸಂಗೀತ ನಾಟಕ ಎಲ್ಲ ಹೇಳ್ಕೊಟ್ಟ, ನೃತ್ಯ ಗೀತೆ ಎಲ್ಲ. ಅರ್ಜುನ ಅದನ್ನೆಲ್ಲ ಹೆಲ್ಪ್ ಆಯ್ತು. ಮತ್ತೆ ಬೃಹನ್ನಡಿ ಆಗಿದ್ದಾಗ ಏನು ಮಾಡಿದ ಆತ? ಅದೆಲ್ಲ ಪಾಠ ಹೇಳ್ಕೊಂಡಿದ್ದ. ಕಲೀಲಿಕ್ಕೆ ಒಳ್ಳೆಯ ಜಾಗ ಸಿಕ್ತೀಗ. ತಾತ್ಪರ್ಯ ಸಾಮಾನ್ಯ ಎಷ್ಟೋ ಜನಗಳು ಎಲ್ಲೋ ಹೋದರೂ ಕೂಡ ಇವತ್ತು ಒಂದು ನಮ್ಮ ಪದ್ಧತಿ ಇದೆ. ಮಿನಿಸ್ಟ್ರಿಗಳೆಲ್ಲ ಫಾರಿನ್ ಟೂರ್ ಹಾಕೋತಾರೆ. ಯಾತಕ್ಕೆ ಅಲೋ ಮಾಡ್ತಾರೆ ಅದನ್ನು? ಸ್ಟಡಿ ಟೂರ್ ಅಂತ ಹೇಳಿ. ಆ್ಯಕ್ಚುಲಿ ಯಾವ ಟೂರ್ ಅದು? ಸ್ಟಡಿ ಟೂರ್ ಅಂತ. ಅವ್ರು ಮಾಡೋದೇ ಇರ್ತೀವಿ, ಆ ವಿಚಾರ ಬೇಡ ನಮಗೆ. ಹೆಸರು ಸ್ಟಡಿ ಟೂರ್ ಅಂತ. ಅದ್ರ ನಾಲೆಜ್ ಇಂಪ್ರೂವ್ ಆಗುತ್ತೆ. ಅದು ನಮ್ಗೆ ಉಪಯೋಗ ಆಗುತ್ತೆ. ಮತ್ತು ಆ ನಾಲೆಜ್ ಯಾರಿಗೆ ಉಪಯೋಗ? ನಮ್ಗೆ ಉಪಯೋಗ ಅಂತ ನೋಡ್ತಾರೆ. ಹೈಯರ್ ಸ್ಟಡೀಸಿಗೆ ಎಷ್ಟೋ ಡಿಪಾರ್ಟ್ಮೆಂಟ್ ಕಳಿಸ್ಕೊಡ್ತಾರೆ, ಫುಲ್ ಸ್ಯಾಲ್ರಿ ಕೊಟ್ಟು ಕಳಿಸ್ತಾರೆ. ಯಾತಕ್ಕೆ? ಅದು ನಮಗೆ ಉಪಯೋಗ ಆಗುತ್ತೆ, ನಮ್ಮ ಸಂಸ್ಥೆಗೆ ಒಳ್ಳೆ ಉಪಯೋಗ ಆಗುತ್ತೆ ಅಂತ ಕಳಿಸ್ತಾರೆ. ಇವತ್ತು ಅರ್ಜುನ ಆ ರೀತಿ ಉಪಯೋಗ ಮಾಡಿಕೊಂಡೇ ಹೊರತು ಅದು ಬೇರೆದಕ್ಕೆ ಉಪಯೋಗಿಸ್ಲಿಲ್ಲ. ಮೀಮಾಂಸಕರ ಸ್ವರ್ಗ ಅಂದರೆ ಎಂಜಾಯ್ ಮಾಡ್ಲಿಕ್ಕೆ ಹೋಗೋದು. ಎಂಜಾಯ್ ಮಾಡಿ ಚಾನ್ಸ್ ಬಂದರೂ ಮಾಡಲಿಲ್ಲ ಆತ, ಇದಕ್ಕೆ ಉಪಯೋಗಿಸ್ಕೊಂಡ. ಪ್ರತಿಯೊಂದು ನಮ್ಮ ಅವಕಾಶ ಕೂಡ ಯಾವುದಕ್ಕೆ ಉಪಯೋಗಿಸ್ಬೇಕು? ನಾವು ಅದನ್ನು ಜ್ಞಾನ ಸಂಪಾದನೆ ಉಪಯೋಗಿಸ್ಬೇಕೇ ಹೊರತು ಬೇರೆ ಯಾವುದಕ್ಕೂ ಉಪಯೋಗಿಸ್ಬಾರ್ದು. ಅರ್ಜುನದಿಂದ ಕಲಿತ ಪಾಠ ಇದು. ಗಂಧರ್ವ ಚಿತ್ರಸೇನಾತ್ತು ತಥಾ. ಇದೊಂದು ಸ್ವಾರಸ್ಯ ಇಟ್ಕೊಂಡ್ರೆ, ಅರ್ಜುನ ಊರ್ವಶಿ ಬಂದರೂ ಕಂಡೆತ್ತಿ ನೋಡಲಿಲ್ಲ. ನಾವೇನು ಹೇಳ್ತೀವಿ? ಇಂದ್ರದೇವರ ಅವತಾರ ಜಯತೀರ್ಥರು ಅಂತ ಹೇಳ್ತೇವೆ. ಆ ಹೆಂಡದನ್ನು ಕಳಿಸಿದ್ರು, ಕಣ್ಣೆತ್ತಿ ನೋಡಲಿಲ್ಲ. ಅದೇ ರೀತಿ ಕಾಣುತ್ತೆ. ಇಂದ್ರ ಅವತಾರ ರುದ್ರ ಜಯತೀರ್ಥರು ಅಂತ ಹೇಳಿದ ಮೇಲೆ ರಾಜ ಏನು ಉಪಾಯ ಮಾಡಿದ? ಅವ್ರ ತಂದೆ ಇವರು ಆಶ್ರಮ ಕೊಟ್ಬಿಟ್ಟಿದ್ದಾರೆ, ಮದುವೆ ಆಗಿದೆ, ಹೆಂಡತಿ ಮನೆಗೆ ಬಂದಿಲ್ಲ. ಈಗ ಮನೆಗೆ ಕಳಿಸಿಬಿಟ್ಟು ಏನಾಗ್ತಾರೆ ಇವರು? ಸನ್ಯಾಸ ಹೋಗಿಬಿಡುತ್ತೆ, ಯೋಚನೆ ಇಲ್ಲ ಅಂತೇಳಿ ನೋಡಿ. ಅದಕ್ಕೆ ಊರ್ವಶಿನ ಕಳಿಸಿ ಇಂದ್ರದೇವರು ಹೇಗೆ ಫೇಲ್ ಆದರೋ, ಇಲ್ಲೇ ತಂದೆನೂ ಫೇಲ್ ಆದರು. ಏನು ಅರ್ಜುನ ಏನು ಮಾಡಲಿಲ್ಲ? ನೋಡಲಿಲ್ಲ. ಇವರು ಕಣ್ಣೆತ್ತಿ ನೋಡಲೇ ಇಲ್ಲ. ಅದ್ರ ಬದಲು ಆಕೆಗೆ ಏನಾಯಿತು? ಗಾಬರಿ ಆಯಿತು. ಶಾಪ ಕೊಟ್ಟು ಅವೆಲ್ಲ ಹೇಳಬಾರ್ದು. ಮತ್ತೆ ಶಾಪ ಗೀಪ ಇಲ್ಲ, ಪ್ರಶ್ನೆಯೂ ಇಲ್ಲ. ಆಗ ಅವರೇ ನಮಸ್ಕಾರ ಬಿಟ್ಬಿಟ್ರು. ಅಂದರೆ ಇಂದ್ರಾವತಾರ ಅಂಬೋದಕ್ಕೊಂದು ಇನ್ನೊಂದೇನದು? ಒಂದು ಯುಕ್ತಿ. ಅದು ಯುಕ್ತಿ ಮೂಲಕ ತೀರ್ಮಾನ ಮಾಡೋಕ್ಕೆ ಬರುತ್ತೆ. ಸುಭದ್ರಯ ಅಭಿಮನ್ಯುನ ತಥೋ ಗಂಧರ್ವ ಚಿತ್ರಸೇನಾತ್ತು ತಥಾ ಅಸ್ತ್ರಾಣಿ ಸುರೇಶ್ವರಾತ್. ಅಸ್ತ್ರಗಳನ್ನು ಅವರಿಂದ ಇದನ್ನೆಲ್ಲ ಕಲ್ತ್ಕೊಂಡ. ಅದಿಷ್ಟು. ಅದಕ್ಕೆ ಯಾವುದೇ ವಿದ್ಯೆ ಕಲಿಯೋ ಪ್ರಸಂಗ ಬಂದಾಗ ಅದ್ರ ಬೇಡ ಅನ್ನಬಾರ್ದು. ಏನು ಮಾಡಬೇಕು? ಅದನ್ನು ಕಲ್ತ್ಬಿಟ್ಟು ಯಾವುದೋ ಕಾಲಕ್ಕೆ ಉಪಯೋಗ ಬರುತ್ತೆ. ಚಿಕ್ಕದು ಯಾವಾಗಲೋ ಒಂದು ಈಜು ಕಲ್ತಿರ್ತಾರೆ,
ಒಂದು ಯಾವುದೋ ಕಾಲಕ್ಕೆ ನೋಡಿ ಎಷ್ಟೋ ಜನ ಸತ್ತೋದ್ರು ಪಾಪ, ನಿನ್ನೆ ನೋಡಿದಾರಲ್ಲ, ಎಷ್ಟೋ ಜನ ಸುಮಾರು ನಿಯರ್ಲಿ 100 ಜನ ಸತ್ತೋಗಿದ್ದಾರೆ. ಗೊತ್ತಿಲ್ಲ, ಆ ಬ್ರಿಡ್ಜ್ ಬಿದ್ದೋಯ್ತಲ್ಲ, ಬ್ರಿಡ್ಜ್ ಬಿದ್ದಾಗ ಅಷ್ಟೇ ಸರ್, ಈಜು ಬಂದಾಗ ಎಷ್ಟೋ ಉಪಯೋಗ ಆಗಿಬಿಡೋದು. ಕೈಕಾಲು ಬಡಿ ಎಷ್ಟು ಬಂದರೂ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ. ಯಾವ ವಿದ್ಯೆನೂ ಏನಂತ ತಿಳ್ಕೊಬಾರ್ದು, ಯಾರೋ ಫ್ಯೂಸ್ ಹಾಕ್ತಿರ್ತಾರೆ, ನೋಡ್ತಾ ಇರಬೇಕಂತ, ತೀರಾ ಆಪತ್ತು ಕಾಲದಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಹೋದರೆ ಬಜಿತಾ ಬಿಡಿ, ಎಷ್ಟೋ ವಿಷಯಗಳು ಅಷ್ಟೇ, ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ಬೇಕು. ಅದರಿಂದ ನಾವೇನು ಮಾಡ್ತೇವೆ, ನಮ್ಮ ವಿಷಯ ಅಲ್ಲ ಅಂಥೇಳಿ ಯಾವುದೋ ನೋಡ್ತಾ ಕೂತ್ಬಿಡ್ತಾರೆ. ಯಾವುದೇ ಕೆಟ್ಟ ಕಥೆ ಪುಸ್ತಕ ಓದಬೇಕಾದ್ರೆ ಏನು ತಿಳ್ಕೊಂಡಿರ್ಬೇಕು, ಏನಾರು ಇದೆಯಾ ಕರೆಯೋದು, ಒಂದು ಇದು ವರ್ಷಟ್ಟು ಇನ್ಮೇಲೆ ಓದಬಾರ್ದು, ಅಷ್ಟಾರು ತಿಳ್ಕೊಬೇಕು. ಕೊನೆ ಪಕ್ಷ ವೇಸ್ಟ್ ಅಂತ ಮಾಡ್ಕೋಬಾರ್ದು. ನಾವೆಲ್ಲ ಕೆಲಸನೂ ವೇಸ್ಟ್ ಮಾಡ್ಕೊಂಬಿಡ್ತೀವಿ. ಅದು ಯಾವ ಚಾನ್ಸು ಕಳ್ಕೊಳ್ಳೋದು, ಮಿಸ್ಸಿಂಗೆ ಹೋಗಿ ಸದ್ಯ ಮಿಸ್ ಆಯಿತು ಅಂತ ಸಂತೋಷ ಪಡ್ತೀವಿ, ಅದು ಕೂಡ ಮಾಡಬಾರ್ದು. ಪ್ರತಿಯೊಂದನ್ನು ನೋಡ್ತಿರ್ಬೇಕು. ಮಯಾವರೋಹಿ, ಅದಕ್ಕೇ ಕ್ಷಣಕಾಲ ಕೂಡ ವ್ಯರ್ಥ ಮಾಡಬಾರ್ದು ಅಂಥೇಳಿ. ಇವತ್ತು ಬಸ್ನಲ್ಲಿ ಹೋಗ್ತಿರ್ತೀವಿ, ಯಾವುದೋ ಓದಕ್ಕೆ ಬರೋದ್ರೆ ಪೂರ್ವ ಪಕ್ಷ ಗ್ರಂಥ ಓದಿರಿ, ಆಗ ಯಾವುದೋ ನಾವೆಲ್ಲ ಓದಿರಿ, ಯಾವುದೋ ತಪ್ಪಿರುತ್ತೆ ತಿಳ್ಕೊಬಿಟ್ರೆ ಓದೋಯ್ತಾಗ, ವೇಸ್ಟ್ ಮಾಡಬಾರ್ದು. ಸುಭದ್ರೆಯ ಅಭಿಮನ್ಯುನಾ ಸಹ ಸ್ವಕಾಂಪುರಂ ಗತಃ, ಅದನ್ನು ಉಪಾದೇಯ ಅಂತ ಓದಬಾರ್ದು, ದೋಷ ಹುಡ್ಕೊಂಡು ಓದಬೇಕೇ ಹೊರತು ಗ್ರಾಹ್ಯ ಅಂತ ಓದಬಾರ್ದು ಅಷ್ಟೇ. ಜನಾರ್ದನೋತ್ರ ಸಂವಸನ್ ಕದಾಚಿದಿತ್ತ ಮೈಚ್ಛತ. ಈಗ ಹೊಸ ವಿಷಯ ಶುರುವಾಗುತ್ತೆ. ಇಲ್ಲಿ ಅರ್ಜುನ ಅಲ್ಲಿದ್ದಾನೆ, ಪಾಂಡವರು ಅಲ್ಲಿದ್ದಾರೆ. ಇಲ್ಲೇನು ನಡೀತು ಅಂದರೆ ಜನಾರ್ದನೋತ್ರ ಸಂವಸನ್ ಕದಾಚಿದಿತ್ತ ಮೈಚ್ಛತ. ಕೃಷ್ಣ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ, ಸುಭದ್ರೆ ಅಭಿಮನ್ಯು ಕರ್ಕೊಂಡು ಹೋಗಿದ್ದಾನಲ್ಲ, ಸುಭದ್ರೆಯ ಅಭಿಮನ್ಯುನಾ ಸಹ ಸ್ವಕಾಂಪುರಂ ಗತಃ. ಸುಭದ್ರ ಅಭಿಮನ್ಯುವಿನೊಂದಿಗೆ ಸ್ವಕಾಂಪುರಂ ಅಂದರೆ ಯಾವುದು, ದ್ವಾರಕಾಪಟ್ಟಣ ಕೊಟ್ಟಂಥ ಕೃಷ್ಣ ಜನಾರ್ದನ ಅತ್ರ ಸಂವಸನ್, ಅಲ್ಲಿ ವಾಸ ಮಾಡ್ತಾ ಇದ್ದಾಗ ಕದಾಚಿತ್ ಒಮ್ಮೆ ಇತ್ತಮೈಚ್ಛತ, ಹೀಗೆ ತದೈಚ್ಛತ ಉಪನಿಷತ್ತು ಬರುತ್ತೆ. ಸೃಷ್ಟಿ ಮಾಡೋಕ್ಕೆ ತದೈಚ್ಛ, ಇದು ಅದೇ ಪದ ಉಪಯೋಗಿಸ್ತಾರೆ, ಇತ್ತಮೈಚ್ಛತ. ಈ ರೀತಿ ಯೋಚನೆ ಮಾಡಿದ ಕೃಷ್ಣ ಏನು ಅಂತ ಹೇಳ್ತಾರೆ. ಹೊಸ ವಿಷಯ, ಕೈಲಾಸ ಯಾತ್ರಾ ಪ್ರಸಂಗ ಎಲ್ಲ ಇಲ್ಲ ಸರಿ ಇಲ್ಲಿ ಹೇಳಿಬಿಡ್ತಾರೆ. ಇಲ್ಲಿ ಹೇಳೋದಕ್ಕೆ ಏನು ಕಾರಣ ಅಂದರೆ ಕ್ರೋನಾಲಜಿಕಲಿ ಹೇಗೆ ಸೇರಿಸ್ಬೇಕು. ಕೃಷ್ಣನ ಕಥೆ, ಪಾಂಡವರ ಕಥೆ ಹೇಗೆ ಜೊತೆಯಾಗಿ ಹೋಗ್ತಾ ಇದೆ. ಕೈಲಾಸ ಯಾತ್ರೆ ಕಥೆನೂ ಕೇಳಿರ್ತೇವೆ, ಪಾಂಡವರ ವಾಸದ ಕಥೆನೂ ಕೇಳಿರ್ತೇವೆ. ಆದರೆ ಎರಡು ಆ ಕಾಲಕ್ಕೆ ನಡೀತು ಅಂತ ಗೊತ್ತಿರೋದಿಲ್ಲ. ಇದು ಆಚಾರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಇದು. ಹರಿವಂಶ, ಭಾಗವತ, ಪುರಾಣ ಎಲ್ಲದರಲ್ಲೂ ಎಲ್ಲ ಕಥೆಗಳು ಬಂದಿರೋದು. ಎಲ್ಲ ಪೂರ್ತಿ ಹೇಗೆ ಜೋಡಿಸ್ತಾರೆ ಅದನ್ನು, ಹೇಗೆ ಅವರಿಗೆಲ್ಲ ಗೊತ್ತಿರೋ ಸರ್ವಜ್ಞರಾದ್ದರಿಂದ ಎಲ್ಲದನ್ನು ಈ ಕ್ರಮದಲ್ಲಿ ನಡೀತು. ಗೊತ್ತಾಯ್ತಾ? ಕೃಷ್ಣ ಇಲ್ಲಿದ್ದ, ಪಾಂಡವರು ಇಲ್ಲಿ ಏನು ಮಾಡ್ತಿದ್ರು, ಪಾಂಡವರು ಇಲ್ಲಿದ್ದ ಕೃಷ್ಣ ಏನು ಮಾಡ್ತಿದ್ದ, ಇದೆಲ್ಲದನ್ನು ಜೋಡಿಸ್ತಾ ಬರ್ತಾರೆ. ಈ ರೀತಿ ಯಾರು ಯೋಚನೆ ಕೂಡ ಮಾಡಿರೋದಿಲ್ಲ. ಅದು ಸತ್ಯ ಅಂತ ತಿಳ್ಕೊಂಡು ಓದಕ್ಕೆ ಬುದ್ಧಿನೇ ಮೊದಲಿಲ್ಲ. ಇಷ್ಟೆಲ್ಲ ಯೋಚನೆ ಯಾರು ಮಾಡ್ತಾರೆ? ಇದೆಲ್ಲ ಗೊತ್ತಾಗಬೇಕಾದ್ರೆ ತಾತ್ಪರ್ಯನ ಓದಲೇಬೇಕು, ಭಾಳ ಮುಖ್ಯ ಅದು. ಮುಂದೇನಾಗುತ್ತೆ ನೋಡೋಣ, ನಾಳೆ ಅದು ಬಹುಶಃ ಸರಿಯಾಗಿ ಬಂದಿತ್ತು, ಒಂದೇ ದಿವಸ ಅಂತ ಕಾಣುತ್ತೆ. 3:15 ಗಂಟೆಗಳ ಸರಿಯಾಗಿ 9:45 ಅಷ್ಟೇ. ದಿವಸ ಜಾಸ್ತಿ ಹೋಗ್ತಿತ್ತು. ಇವು ಘಟ್ಟ ಬಂದು ಸರಿಗೋಯ್ತು, ಹೋಯ್ತಿಲ್ದವ್ರು ಆಗ್ತಿರಲಿಲ್ಲ. ಓಂ ಶ್ರಿಯಃ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಶಬ್ದ